ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ನಾವು ನೋಡೋ ಮೂವಿ ಒಂದು ಇನ್ವೆಸ್ಟಿಗೇಟಿವ್ ಮೂವಿ. ಈ ಮೂವಿಯ ಹೆಸರು ಡು ನಾಟ್ ಸೇ ಇಟ್ ಅ ಮಿಸ್ಟ್ರಿ ಅಂತ. ಇದೊಂದು ಜಾಪನೀಸ್ ಮೂವಿ. ಈ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಶನ್. ಜಪಾನ್ ಅಲ್ಲಿ ಟೊರಾಟೋ ಅಂತ ಒಂದು ಕಾಲೇಜ್ ಸ್ಟೂಡೆಂಟ್, ತುಂಬಾನೇ ಬುದ್ಧಿವಂತ, ಬಟ್ ಯಾರ ಹತ್ರನೂ ಅಷ್ಟಾಗಿ ಮಾತಾಡಲ್ಲ. ಅವ್ನ ಜೀವನದಲ್ಲೇ ತುಂಬಾನೇ ಮಿಸ್ಟೀರಿಯಸ್ ಆಗಿರೋ ಕೇಸ್ಗಳಲ್ಲೆಲ್ಲ ಸಿಕ್ಕಾಕೊಳ್ತಾನೆ. ಆತರ ಕೇಸ್ಗಳಲ್ಲಿ ಸಿಕ್ಕಾಕೊಂಡ್ಮೇಲೆ ಯಾವ ತರ ಅವ್ನ ಬುದ್ಧಿನ ಯೂಸ್ ಮಾಡಿ ಅದರಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾನೆ ಅನ್ನೋದೇ ಇವನ ಸ್ಟೋರಿ. ಆಕ್ಚುಲಿ ಇದನ್ನ ಒಂದು ಕಾರ್ಟೂನ್ ಆಗಿ ರಿಲೀಸ್ ಮಾಡಿದ್ರು, ಒಂದು ಆನಿಮೇಟೆಡ್ ಆಗಿ. ಬಟ್ ಇದು ತುಂಬಾನೇ ಚೆನ್ನಾಗಿರೋದ್ರಿಂದ ತುಂಬಾನೇ ಮೂವೀಸ್ ಆಗಿ ಮತ್ತೆ ಸೀರೀಸ್ ಆಗಿ ಕೂಡ ರಿಲೀಸ್ ಮಾಡಿದ್ರು. ಈ ತರ ಒಂದು ಸ್ಟೋರಿಯಲ್ಲಿ ಇರೋ ಲಿಸ್ಟ್ ಅಲ್ಲಿ ಒಂದು ಮೂವಿನ ಇವತ್ತು ನೋಡೋಣ. ಈ ಮೂವಿಯ ಹೆಸರೇ ಡು ನಾಟ್ ಸೇ ಇಟ್ ಅ ಮಿಸ್ಟ್ರಿ ಅಂತ. ಇದಕ್ ಮೇಲೆ ಇಂಟ್ರೊಡಕ್ಷನ್ ಏನು ಬೇಡ, ಡೈರೆಕ್ಟ್ ಆಗಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ನೀವು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ಪಾರ್ಕ್ ಅಲ್ಲಿ ಸಂಗ್ಮಿನ್ ಅನ್ನೋ ಡೆಡ್ ಬಾಡಿ ಸಿಗುತ್ತೆ. ಇವನು ತುಂಬಾನೇ ಶ್ರೀಮಂತರ ಮನೆ ಹುಡುಗ. ಏನ್ ವಿಷಯ, ಹೆಂಗಿ ಕೊಲೆ ನಡೀತು ಅಂತ ಸುತ್ತಮುತ್ತ ವಿಚಾರಣೆ ಮಾಡಿದ್ರಲ್ಲಿ ಒಬ್ಬ ಸಾಕ್ಷಿ ಹೇಳಕ್ಕೆ ಬರ್ತಾನೆ. ಈ ಸಂಗ್ಮಿನ್ ಅನ್ನೋ ಜೊತೆ ಇನ್ನೊಬ್ಬ ತುಂಬಾನೇ ಆರ್ಗ್ಯೂ ಮಾಡ್ತಿದ್ದ ಅಂತ. ಸೊ ಇದ್ರಿಂದ ಈ ಕೊಲೆನ ಮಾಡಿರೋದು ಈ ಫಿಲ್ಮ್ ನ ಹೀರೋ ಟೊರಾಟೋನೇ ಅಂತ ಅವನನ್ನ ಕರ್ಕೊಂಡ್ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿರ್ತಾರೆ. ಈ ಕೇಸ್ಗೆ ಸಂಬಂಧಪಟ್ಟಂಗೆ ಟೋಟಲ್ ಆಗಿ 4 ಪೊಲೀಸ್ ಆಫೀಸರ್ಸ್ ಇದ್ರಲ್ಲಿ ಇರ್ತಾರೆ. ಒಬ್ಬರು ಬಂದು ಚೀಫ್, ಇನ್ನೊಬ್ರು ರಾನ್ಸನ್, ಇನ್ನೊಬ್ರು ಡಿಡಿ, ಕೊನೆಯದಾಗಿ ಮಿನ್ಹೋ ಅಂತ ಒಂದು ಲೇಡಿ. ಈ ಟೀಮ್ ಅಲ್ಲೇ ಇವಳೊಬ್ಳೆ ಹುಡುಗಿ ಅಂತ ಟೀ ತಗೊಂಡ್ ಬಾ ಹೋಗು, ಟಿಫನ್ ತಗೊಂಡ್ ಬಾ ಹೋಗು ಅಂತ ಈ ತರ ಸಣ್ಣ ಪುಟ್ಟ ಕೆಲ್ಸಕ್ಕೆ ಹುಡುಗಿನ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಈಗ ಚೀಫ್ ಡಿಡಿನ ಕೇಳ್ತಾರೆ, ಈಗ ಟೊರಾಟೋನ ಒಂದು ಅನುಮಾನದ ಕೇಸ್ ಮೇಲೆನೆ ಕರ್ಕೊಂಡ್ ಬಂದು ಕೂರ್ಸಿರೋದು, ನಿನ್ನೆ ನೈಟ್ ಎಲ್ಲಿದ್ದ ಏನು ಅಂತ ವಿಚಾರಣೆ ಮಾಡಿದ್ರ ಅಂತ ಕೇಳಿದಾಗ ಆ ಡಿಡಿ ಹೇಳ್ತಾರೆ, ಸರ್ ಆಕ್ಚುಲಿ ಆ ಪಾರ್ಕ್ ಹಿಂದ್ಗಡೆ ಇರೋ ಅಪಾರ್ಟ್ಮೆಂಟ್ ಅಲ್ಲೇ ಅವ್ನ್ ಮನೆ ಇರೋದು. ಏನು ಅಂತ ವಿಚಾರಣೆ ಮಾಡಿದ್ದಕ್ಕೆ ನಿನ್ನೆ ನೈಟ್ ನನ್ನ ಮನೆಯಲ್ಲೇ ಇದ್ದೆ, ಅಡಿಗೆ ಮಾಡ್ಕೊಂಡು ತಿನ್ಬಿಟ್ಟು ಮಲ್ಕೊಂಡೆ ಅಂತ ಹೇಳ್ದ. ಬಟ್ ಅವ್ನ್ ಮನೆಯಲ್ಲೇ ಇದ್ದ ಅನ್ನೋದಕ್ಕೆ ಪ್ರೂಫ್ ಏನು ಇಲ್ಲ ಸರ್ ಅಂದಾಗ, ಸರಿ ಬನ್ನಿ ಎಲ್ಲ ವಿಚಾರಣೆ ಮಾಡೋಣ ಅಂತ ಒಳಗಡೆ ಹೋಗ್ತಾರೆ. ಆ ಸರ್ ಕೇಳ್ತಾರೆ, ಆ ಸಂಗ್ಮಿನು ಮತ್ತೆ ನೀವು ಒಂದೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೀರಾ ಅಂತ ಗೊತ್ತಾಯ್ತು, ಅವನ್ ಬಗ್ಗೆ ನಿನ್ಗೇನ್ ಗೊತ್ತು ಹೇಳು ಅಂದಾಗ ಇವನ್ ಅಂತಾನೆ, ಒಂದೇ ಕ್ಲಾಸ್ ಆಗಿದ್ರೆ ಕೂಡ ನಾವೇನ್ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಅಲ್ಲ ಸರ್, ಕ್ಲಾಸ್ ಮೇಟ್ಸ್ ಅಷ್ಟೇ ಅಂತ ಹೇಳ್ತಾನೆ. ಸರಿ ಅವನ್ ಬಗ್ಗೆ ನೀವೇನ್ ಅನ್ಕೊಂಡಿದೀರಾ ಅಂದಾಗ ಟೊರಾಟೋ ಹೇಳ್ತಾನೆ, ಅವನ್ ಬಗ್ಗೆ ಹೇಳಕ್ ಏನಿದೆ, ಅವರಪ್ಪ ಒಂದು ದೊಡ್ಡ ಕಂಪನಿಗೆ ಸಿಇಒ, ಅಷ್ಟೇ ಅಲ್ಲ ಅವ್ರ ಸಂಬಂಧಿಕರು ಕೂಡ ತುಂಬಾನೇ ಪಾಲಿಟಿಕ್ಸ್ ಅಲ್ಲೆಲ್ಲ ಇದಾರೆ. ಈ ತರ ಇನ್ಫ್ಲೂಯೆನ್ಸ್ ಇರೋ ಮಕ್ಳಿನ ಹೆಂಗಿರ್ತಾರೆ, ಅವ್ನಿಗೆ ತುಂಬಾನೇ ದುಡ್ಡೆಲ್ಲ ಕೊಟ್ಟು ನೀರ್ ಚಲಿ ಬೀದಿಯಲ್ಲಿ ಬಿಟ್ಬಿಟ್ಟಿದ್ದಾರೆ, ಪಾಕೆಟ್ ಕೂಡ ಇಡ್ಸಲ್ಲ ಅವ್ನ್ ತರೋ ಅಮೌಂಟ್, ಆತರ ಒಂದು ಸ್ಪಾಯಿಲ್ ಕಿಡ್ ಅಂತ ಡೈರೆಕ್ಟ್ ಆಗಿ ಹೇಳ್ತಾನೆ. ಅದಕ್ಕೆ ಚೀಫ್ ಹೇಳ್ತಾರೆ, ನೀನ್ ಹೇಳೋ ರೀತಿಯಲ್ಲೇ ಗೊತ್ತಾಗ್ತಿದೆ ಅವ್ನ ಮೇಲೆ ನಿನ್ಗೆ ಎಷ್ಟು ಕೋಪ ಇದೆ ಅಂತ, ಅದ್ರಲ್ಲೂ ನಿನ್ ಫ್ರೆಂಡ್ ಎಲ್ಲ ಅಷ್ಟು ಕ್ಲೋಸ್ ಅಲ್ಲ ಅಂತ ಹೇಳಿದ್ಮೇಲೆ ಅವ್ನ ಬಗ್ಗೆ ಇಷ್ಟೆಲ್ಲ ವಿಚಾರ ತಿಳ್ಕೊಂಡಿದ್ಯಾ ಅಂದಾಗ ಟೊರಾಟೋ ಹೇಳ್ತಾನೆ, ಸರ್ ಒಬ್ಬನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೂ ಅವ್ನ ಜೊತೆ ನಾವು ಫ್ರೆಂಡ್ಶಿಪ್ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಸೊ ಈ ಕೊಲೆ ನಾನ್ ಮಾಡಿಲ್ಲ ಅಂತ ಹೇಳ್ತಾನೆ. ಸರಿ ಆಯ್ತು, ನಿನ್ನೆ ರಾತ್ರಿ ನೀನ್ 10 ಗಂಟೆಗೆ ಅವನ ಹತ್ರ ಪಾರ್ಕ್ ಅಲ್ಲಿ ಆರ್ಗ್ಯೂ ಮಾಡ್ತಾ ಇದ್ದೆ ಅಂತ ನೋಡಿರೋ ಒಬ್ಬ ಸಾಕ್ಷಿದಾರ ಇದ್ದಾನೆ, ಅದಕ್ಕೇನಂತೀಯ ಅಂದಾಗ ಟೊರಾಟೋ ಹೇಳ್ತಾನೆ, ಸರ್ ಸಾಯಂಕಾಲ 7-8 ಗಂಟೆ ಆಗ್ತಿದ್ದಂಗೆ ಪಾರ್ಕ್ ಅಲ್ಲಿ ಯಾರು ಓಡಾಡ್ತಾರೆ ಅಂತಾನೆ ಸರಿಯಾಗಿ ಕಾಣಿಸಲ್ಲ, ಅಷ್ಟು ಕತ್ಲಾಗಿರುತ್ತೆ. ಇನ್ ರಾತ್ರಿ 10 ಗಂಟೆಗೆ ಅಂದ್ರೆ ಹೆಂಗ್ ಸರ್, ಅವ್ರು ಬೇರೆ ಯಾರನ್ನ ನೋಡ್ಬಿಟ್ಟು ನಾನಂತ ತಪ್ಪಾಗಿ ತಿಳ್ಕೊಂಡಿರ್ಬೋದು ಅಂತಾನೆ. ಆಗ ಚೀಫ್ ಹೇಳ್ತಾರೆ, ಇಲ್ವಲ್ಲ ಅವ್ನ್ ನೀನೆ ಅಂತ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತಿದ್ದಾನೆ, ಅದಕ್ ಕಾರಣ ನಿನ್ ಹೇರ್ ಸ್ಟೈಲೇ ಒಂಥರ ಯುನೀಕ್ ಆಗಿದೆ, ಒಳ್ಳೆ ಗುಬ್ಬಚ್ಚಿ ಗೂಡಿದ್ದಂಗಿದೆ, ಅದ್ರಿಂದ ನಾನು ಕರೆಕ್ಟ್ ಆಗಿ ನಿನ್ನೆ ಅಂತ ಹೇಳ್ತಿರೋದು ಅಂದಾಗ ಟೊರಾಟೋ ಹೇಳ್ತಾನೆ, ಸರ್ ಸಾಧು ಕೊಕಿಲ ಅವ್ರದ್ದು ಇದೇ ಹೇರ್ ಸ್ಟೈಲ್, ಅದಕ್ಕಂತ ಅವ್ರನ್ನ ಕರ್ಕೊಂಡ್ ಬಂದ್ ಕೂರ್ಸಿ ವಿಚಾರಣೆ ಮಾಡ್ತೀರಾ, ಏನ್ ಸರ್ ಸ್ವಲ್ಪನೂ ಸಂಬಂಧ ಇಲ್ದಂಗೆ ಹೇಳ್ತಿದ್ದೀರಾ. ಸರಿ ನಾನು ಇನ್ನೊಂದು ವಿಚಾರ ಕೇಳ್ತೀನಿ ಹೇಳಿ, ನೀವ್ ಯಾಕೆ ಆ ಸಾಕ್ಷಿದಾರ ಹೇಳ್ತಾರೋ ಈ ರೀಸನ್ ನ ಅಷ್ಟು ಸ್ಟ್ರಾಂಗ್ ಆಗಿ ನಂಬ್ತಾ ಇದ್ದೀರಾ? ಆ ಸಾಕ್ಷಿದಾರ ಏನಾದ್ರು ನಿಮ್ಗೆ ಬೇಕಾದವನ, ನಿಮಗ್ ತುಂಬಾ ಕ್ಲೋಸಾ? ಮೋಸ್ಟ್ಲಿ ಅವನೇ ತಪ್ಪು ಮಾಡಿರ್ಬೋದಲ್ವಾ, ಇಷ್ಟಕ್ಕೆ ಅವ್ನ್ ರಾತ್ರಿ 10 ಗಂಟೆಗೆ ಆ ಪಾರ್ಕ್ ಕಡೆ ಏನ್ ಮಾಡ್ತಿದ್ದ, ಅವನಿಗೆ ತಪ್ಪು ಮಾಡಿರ್ಬೋದಲ್ವಾ, ಫಸ್ಟ್ ಅವನ ಹತ್ರ ವಿಚಾರಣೆ ಮಾಡಿದ್ರ ನೀವು, ಅವನೇನ ಕಷ್ಟದಲ್ಲಿ ಆ ಪಾರ್ಕ್ ಬಂದ ಅಂತ ಅವ್ನ್ ಹೇಳ್ದ ಅಂತ ನನ್ನ ಕರ್ಕೊಂಡ್ ಬಂದ್ ಕೂರ್ಸಿದಿರಲ್ವಾ, ಅದೇ ತರ ಅವನು ವಿಚಾರಣೆ ಮಾಡಿ ಅವ್ನ್ ಹೇಳಿದ್ ಹೆಂಗ್ ನಂಬಿದ್ರು ಅದೇ ತರ ನಾನ್ ಹೇಳಿದ್ದು ಕೂಡ ನಂಬಿ ನಾನೀ ಕೊಲೆ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ಡಿಡಿ ಅನ್ನೋರು ಹೇಳ್ತಾರೆ, ನೋಡಿ ಸಾಕ್ಷಿ ಹೇಳಕ್ ಬಂದಿರೋರು ಯಾರಂತಾರೆ ನಮಗ್ ಗೊತ್ತಿಲ್ಲ, ಅವ್ರೊಂದು ಥರ್ಡ್ ಪರ್ಸನ್, ಆ ಥರ್ಡ್ ಪರ್ಸನ್ ಗೆ ನಿಮ್ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಏನ್ ಕಾರಣ ಇರುತ್ತೆ, ನನಗೆ ಯಾಕೆ ಅವ್ರು ಸುಳ್ಳು ಹೇಳ್ತಾ ಇರೋ ತರ ನನ್ಗೆ ಅನ್ನಿಸ್ತಿಲ್ಲ, ಇದ್ರಲ್ಲಿ ಅವ್ನಿಗೇನು ಲಾಭ ಇಲ್ವಲ್ಲ ಅಂದಾಗ ಟೊರಾಟೋ ಹೇಳ್ತಾನೆ, ಮೋಸ್ಟ್ಲಿ ಆ ಲಾಭ ಏನು ಅಂತ ನಮಗ್ ಗೊತ್ತಿಲ್ಲದೆ ಇರ್ಬೋದು, ನನಗ್ ಗೊತ್ತಿರೋಂಗೆ ಆ ಸಾಕ್ಷಿದಾರನ್ಗೆ ಏನೋ ಒಂದು ಲಾಭ ಇದೆ ಅಂತ ಟೊರಾಟೋ ಹೇಳ್ತಿರ್ಬೇಕಾದ್ರೇನೆ ಡಿಡಿ ಹೇಳ್ತಾರೆ, ನಿನ್ ಮೇಲೆ ನನಗೆ ಅನುಮಾನ ಏನಕ್ ಜಾಸ್ತಿ ಆಗ್ತಿದೆ ಗೊತ್ತಾ, ನಿನ್ ಮೇಲೆ ಒಂದು ಕೊಲೆ ಆರೋಪ ಇದೆ, ಅನುಮಾನದ ಹೆಸರಲ್ಲಿ ನಿನ್ನ ಕರ್ಕೊಂಡ್ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರ್ಸಿದೀವ್ ನೋಡು, ಅವಾಗ ಕೂಡ ನೀನ್ ಇಷ್ಟು ಕೂಲಾಗಿ ಕೂತ್ಕೊಂಡು ಕಾಮಾಗಿ ಆನ್ಸರ್ ಮಾಡ್ತಾ ಇದೆಯಲ್ಲ, ಇದೇ ನನಗ್ ತುಂಬಾ ಡೌಟ್ ಬರ್ತಿರೋದು ಅಂತ ಹೇಳ್ತಾರೆ. ಆಗ ಟೊರಾಟೋ ಹೇಳ್ತಾನೆ, ಕೇಸ್ ನ ಚೆನ್ನಾಗಿ ವಿಚಾರಣೆ ಮಾಡ್ದೆ ಈ ಕೊಲೆ ಆರೋಪನ ಎತ್ತಿ ಒಬ್ಬ ಅಮಾಯಕನ್ ಮೇಲೆ ಹಾಕೋಷ್ಟು ಮುಟ್ಟಾಳ್ರಲ್ಲ ಪೊಲೀಸ್ ಅವರು ಅಂತ ಅನ್ಕೊಂಡಿದೀನಿ, ನಾನ್ ಅನ್ಕೊಳ್ಳೋದ್ ಕರೆಕ್ಟ್ ಅಲ್ವಾ, ನೀವೇನ್ ಮುಟ್ಟಾಳ್ರಲ್ವಲ್ಲ ಅಂತ ಕೇಳ್ತಾನೆ. ಇದನ್ನ ಕೇಳಿ ಅವರಿಬ್ರು ಲೈಟ್ ಆಗಿ ಶಾಕ್ ಆಗ್ತಾರೆ, ಇವನೇನ್ ಇಷ್ಟು ಕೂಲ್ ಆಗಿ ಇಷ್ಟು ಕ್ಯಾಶುವಲ್ ಆಗಿ ಆನ್ಸರ್ ಮಾಡ್ತಿದ್ದಾನೆ, ಯಾರೋ ಇವನು ಅಂತ ನೋಡ್ತಾರೆ. ಅದಾದ್ಮೇಲೆ ಅವನು, ಓಕೆ ನಾನ್ ನಿರಪರಾಧಿ ಅಂತ ನೀವ್ ಅರ್ಥ ಮಾಡ್ಕೊಂಡಿದೀರಾ ಅನ್ಕೊಂಡಿದೀನಿ, ನಾನ್ ಇನ್ ಬರ್ತೀನಿ ಅಂತ ಅವ್ನ್ ಪಾಡ್ಕೊಂಡ್ ಬ್ಯಾಗ್ ಎತ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆಗ ಅವ್ರು ಹೇಳ್ತಾರೆ, ಹಲೋ ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಇರಿ, ಇನ್ನೂ ಈ ವಿಚಾರಣೆ ಮುಗ್ದಿಲ್ಲ, ನೀವ್ ಮತ್ತೆ ನಾಳೆ ಬರ್ಬೇಕಾಗುತ್ತೆ, ಇನ್ನೂ ವಿಚಾರಣೆ ಇದೆ ಅಂತ ಹೇಳ್ತಾರೆ. ಅವಾಗ ಕೂಡ ಅವನು ಕೂಲ್ ಆಗಿ, ಏನು ನಾಳೆನು ಬರ್ಬೇಕಾ, ಹಂಗಾದ್ರೆ ನಾಳೆ ಕೂಡ ನಾನ್ ಕಾಲೇಜ್ಗೆ ಲೀವ್ ಹಾಕ್ಬೇಕಾ, ಸರಿ ಆಯ್ತು ಬರ್ತೀನಿ ಅಂತ ಅಲ್ಲಿಂದ ಹೊರಗಡೆ ಬಂದವನು ಅಲ್ಲಿ ಲೇಡಿ ಪೊಲೀಸ್ ಇದ್ರಲ್ಲ ಮಿನ್ಹೋ ಅಂತ, ಅವ್ರ ಹತ್ರ ಹೋಗಿ, ಮೇಡಮ್ ನನ್ ಫೋನ್ ತಗೊಂಡ್ಬಿಟ್ಟಿದ್ದಾರೆ, ಫೋನ್ ಕೊಡ್ತೀರಾ ಅಂತ ಕೇಳ್ತಾನೆ. ಆದ್ರೆ ಅವರು ತುಂಬಾನೇ ಗಾಢವಾಗಿ ಏನೊಂದು ವಿಚಾರಣೆ ಯೋಚನೆ ಮಾಡ್ತಾ
ಮಾಡ್ತಾ ಇರ್ತಾರೆ. ಅದನ್ನ ಗಮನಿಸೋನು ಮೇಡಮ್ ಅಂತ ಕರೆದ ಮೇಲೆನೆ ಆ ಹುಡುಗಿನು ಒಂದ್ ನಿಮಿಷ ತಂದ್ಕೊಡ್ತೀನಿ ಅಂತ ಹೇಳಿ ಆ ಫೋನ್ ತಗೊಂಬರಕ್ ಹೋಗ್ತಾಳೆ. ಆ ಟೈಮಲ್ಲಿ ಇವನ ಸಿಸ್ಟಮ್ ನ ನೋಡಿದಾಗ ಆ ಮಿನ್ಹೋ ಅನ್ನೋರು ರೆಸಿಗ್ನೇಷನ್ ಲೆಟರ್ ನ ಬರೀತಾ ಇರ್ತಾರೆ. ಅದಾದ್ಮೇಲೆ ಅವಳ ಫೋನ್ ತಗೊಂಡ್ ಬಂದು ಅವನ ಹತ್ರ ಕೊಡ್ಬೇಕು ಅನ್ಕೊಳ್ಳೋ ಟೈಮ್ ಮೇಲೆ ಚೀಫ್ ಹೊರಗಡೆ ಬರ್ತಾರೆ. ಏನಮ್ಮ ಪ್ರಿಂಟ್ ತೆಗಿ ಅಂತ ಹೇಳಿ ಎಷ್ಟೊತ್ತಾಯ್ತು, ಇನ್ನೂ ಪ್ರಿಂಟ್ ತೆಗ್ದಿಲ್ವಾ ನೀನು? ಅದಕ್ಕೆ ಹೇಳೋದು ಈ ತರ ಲೇಡೀಸ್ ನಲ್ಲಿ ಏನಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಕ್ತಾರೆ ಅಂತ ಗೊತ್ತಿಲ್ಲ. ನ್ಯಾಯವಾಗ ಒಂದ್ ಕೆಲ್ಸನೂ ಮಾಡಲ್ಲ. ನಿಮ್ ಮನೇಲಿರೋ ಪೆಟ್ಟು ಸತ್ತೋಗಿದ್ದಕ್ಕೆ ಒಂದ್ ವಾರ ಲೀವ್ ಆಗ್ತೋಳೆ ತಾನೆ ನೀನು, ಏನ್ ಕೆಲ್ಸ ಮಾಡ್ತಿರೋ ಅಂತ ಸರಿಯಾಗಿ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅದಾದ್ಮೇಲೆ ಟೊರೆಟೋ ಅಲ್ಲಿಂದ ಹೊರಗಡೆ ಬರ್ಬೇಕನ್ನುವಾಗ ರಾನ್ಸನ್ ಮತ್ತೆ ಡಿಡಿ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಆಗ ರಾನ್ಸನ್ ಹೇಳ್ತಾನೆ ನಾನ್ ಸ್ವಲ್ಪ ದಿನದಲ್ಲೇ ಅಪ್ಪ ಆಗ್ತೀನಿ, ನನ್ ಹೆಂಡತಿ ಈಗ ಕನ್ಸೀವ್ ಆಗಿದ್ದಾಳೆ ಅಂದಾಗ ಡಿಡಿ ಕೇಳ್ತಾನೆ ಹಂಗಾದ್ರೆ ಯಾಕೆ ಮನೆಗ್ ಬೇಗ ಹೋಗಿಲ್ಲ ಅಂದಾಗ ಹೋಗೋಣ ಬಿಡು ಮನೆಗ್ ತಾನೆ, ಇದ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಾಗ ಸ್ವಲ್ಪ ಹಿಂದೆ ಮುಂದೆ ಆಗತ್ತಪ್ಪ ಮನೆಗೆಲ್ಲ ಹೋಗಕ್ಕೆ. ನಮ್ ಚೀಫ್ ನೋಡು ಅವ್ರ ಹೆಂಡತಿ ಮತ್ತೆ ಮಗ ಸತ್ತಿದ್ರೆ ಕೂಡ ಆ ಸಾವು ಕೂಡ ಮನೆ ಹತ್ರ ಹೋಗಿಲ್ಲ, ಆಫೀಸಲ್ಲಿ ಇದ್ದು ಕೆಲಸ ಮಾಡಿಲ್ವಾ, ಅವರೆಲ್ಲ ಬೇರೆ ಲೆವೆಲ್ ಸಿನ್ಸಿಯರು ಅಂತ ಇವ್ರು ಮಾತಾಡ್ಕೊಳ್ತಾ ಇರೋದನ್ನ ಟೊರೆಟೋ ಅಲ್ಲಿಂದ ಕೇಳಿಸ್ಕೊಂಡೇ ಹೋಗ್ತಾನೆ. ಈಗ ನೆಕ್ಸ್ಟ್ ಡೇ ಟೊರೆಟೋನ ತುಂಬಾನೇ ಬೇಗನೆ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ ಬಂದು ಕೂರ್ಸ್ಬಿಟ್ಟಿರ್ತಾರೆ. ಆಗ ಅವನು ಫಿಂಗರ್ ಪ್ರಿಂಟ್ಸ್ ನ ಕ್ಯಾಪ್ಚರ್ ಮಾಡೋದಕ್ಕೆ ಡಿವೈಸ್ ನ ಎತ್ಕೊಂಡು ರಾನ್ಸನ್ ಮತ್ತೆ ಮಿನ್ಹೋನೆ ಒಳಗಡೆ ಹೋಗೋದು. ಮಿನ್ಹೋ ಕೂಡ ಅವ್ನ ಫಿಂಗರ್ ಪ್ರಿಂಟ್ಸ್ ನ ಎತ್ತಕ್ಕೆ ತುಂಬಾ ಟ್ರೈ ಮಾಡ್ತಾಳೆ. ಆದ್ರೆ ಡಿವೈಸ್ ಏನೋ ಪ್ರಾಬ್ಲಮ್ ಅಂತ ಕಾಣುತ್ತೆ, ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಅದು ಕೂಡ ರಾನ್ಸನ್ ಮಿನ್ಹೋನ ಬೈತಾನೆ ಒಂದು ಫಿಂಗರ್ ಪ್ರಿಂಟ್ ನ ಕೂಡ ನಿಂಗೆ ಸರಿಯಾಗಿ ಎತ್ತಕ್ ಬರಲ್ವಾ ಅಂತ. ಅವಳು ಕೂಡ ಸಾರಿ ಸರ್ ಅಂತಂದವಳು ಈ ಸತಿ ಫಿಂಗರ್ ಪ್ರಿಂಟ್ ನ ಕರೆಕ್ಟ್ ಆಗಿ ಎತ್ಕೊಂತಾಳೆ. ಇನ್ನೇನ್ ಅವಳು ಅಲ್ಲಿಂದ ಎದ್ದೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಟೊರೆಟೋ ಹೇಳ್ತಾನೆ ನಿಮ್ ಪೆಟ್ಟ ನಿಮ್ಮಲ್ಲಿ ಸೊತ್ತೋಯ್ತಲ್ವಾ ಅಂತ. ಅವಳಂಗೆ ಒಂಥರ ಶಾಕಿಂಗ್ ಆಗಿ ನೋಡ್ತಾಳೆ. ಇವ್ನ್ ಅಂತಾನೆ ನಿಮ್ ಕ್ಯಾರೆಕ್ಟರ್ ನ ನೋಡಿದ್ರೆ ನೀವು ಬೆಕ್ಕು ಮರಿನ ಸಾಕಿರ್ಬೇಕಲ್ಲ ಅಂದಿದ ತಕ್ಷಣ ಹುಡುಗಿಗಂಗೆ ಕಣ್ಣಲ್ಲಿ ಫುಲ್ ಆಗಿ ನೀರ್ ತುಂಬ್ಕೊಂಡ್ಬಿಡುತ್ತೆ. ನಾನು ಅದನ್ನ ತುಂಬಾನೇ ಪ್ರೀತಿಯಿಂದ ನೋಡ್ಕೊಂಡೆ. ಆಕ್ಚುಲಿ ಅದಕ್ಕೆ ಮೈ ಹುಷಾರಿಲ್ಲ ಅಂತ ಒಂದ್ ವಾರ ಆಫೀಸಿಗೆ ಲೀವ್ ಎಲ್ಲ ಹಾಕ್ಬಿಟ್ಟು ನೋಡ್ಕೊಂಡೆ. ಆದ್ರೆ ಅದು ಒಂದಿನ ನನ್ನಿಂದ ತುಂಬಾ ದೂರ ಹೋಗಿ ಅಲ್ಲಿ ಸತ್ತೋಯ್ತು. ನಾನು ಅವಾಗ ತುಂಬಾನೇ ಗಿಲ್ಟ್ ಆಗಿ ಫೀಲ್ ಆದೆ, ನಾನು ಅದನ್ನ ಸರಿಯಾಗಿ ನೋಡ್ಕೊಂಡಿಲ್ವೇನೋ ಅಂತ ತುಂಬಾ ಫೀಲ್ ಮಾಡಿ ಅಳ್ಳವಾಗ ಹೀರೋ ಹೇಳ್ತಾನೆ ಅದಕ್ ರೀಸನ್ ಅದಲ್ಲ, ನನ್ಗೊಬ್ರು ಅಜ್ಜಿ ಇದ್ರು, ನಾವೆಲ್ಲ ಅವ್ರ ಮೇಲೆ ತುಂಬಾನೇ ಪ್ರೀತಿಯಿಂದ ಇದ್ವಿ, ಅವ್ರು ಅಷ್ಟೇ ಸ್ಟ್ರಾಂಗ್ ಆಗಿದ್ರು. ಆದ್ರೆ ಅವ್ರು ಸಾಯೋ ದಿನ ಬಂದಾಗ ಅವ್ರಿಗೆ ಗೊತ್ತಾಗೋಯ್ತು ಇವತ್ತು ನಾನ್ ಸಾಯ್ತೀನಿ ಅಂತ. ಅದರಿಂದ ಯಾರು ನನ್ ಜೊತೆ ಇರ್ಬೇಡಿ, ಎಲ್ಲರೂ ಮನೆ ಬಿಟ್ಟು ಹೋಗಿ ಅಂತ ನಮ್ಮನ್ನ ಹೊರಗಡೆ ಕಳಿಸ್ಬಿಟ್ರು. ಅದಾದ್ಮೇಲೆ ಸಂಜೆ ಬಂದು ನೋಡಿದಾಗ ಆ ಮನೇಲಿ ಅಜ್ಜಿ ಸತ್ ಬಿದ್ದಿದ್ರು. ಅವಾಗ ನನ್ಗೊಂದ್ ವಿಷಯ ಅರ್ಥ ಆಯ್ತು, ನಾವ್ ತುಂಬಾನೇ ಪ್ರೀತಿಯಿಂದ ಒಬ್ರ ಹತ್ರ ಇರ್ಬೇಕಾದ್ರೆ ನಮ್ ಕಣ್ ಮುಂದೆ ಅವ್ರು ಸತ್ತೋದ್ರೆ ನಾವೆಲ್ಲ ಎಷ್ಟು ಫೀಲ್ ಆಗ್ತೀವಂತಾನೆ ಅವ್ರ ಹತ್ರ ದೂರ ಹೋಗಿ ಸಾಯೋದು. ನಮ್ ಅಜ್ಜಿನೂ ಅದೇ ತರನೇ ಸತ್ತಿದ್ದು. ಈಗ ನೀನ್ ಬೆಕ್ಮರಿನೂ ಅಷ್ಟೇ, ನೀನ್ ತುಂಬಾನೇ ಪ್ರೀತಿಯಿಂದ ನೋಡ್ಕೊಂಡಿದ್ಯಾ, ಅದಕ್ಕೂ ಗೊತ್ತಾಗ್ಬಿಟ್ಟಿದೆ ಸತ್ತೋಗ್ತೀನಿ ಅಂತ. ಅದಕ್ಕೋಸ್ಕರನೇ ನಿನ್ ಕೈಯಲ್ಲೋ ಅಥವಾ ನಿನ್ ಕಣ್ಮುಂದನೆ ಸತ್ರೆ ನೀನ್ ತುಂಬಾನೇ ಬೇಜಾರಾಗಿ ಫೀಲ್ ಆಗ್ತೀಯಾ ಅಂತ ಅದಷ್ಟು ದೂರ ಹೋಗಿ ಸತ್ತಿದೆ. ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ, ನೀನ್ ತುಂಬಾನೇ ಪ್ರೀತಿಯಿಂದ ಅದನ್ನ ನೋಡ್ಕೊಂಡಿದ್ಯಾ ಅಂತ ಮಿನ್ಹೋಗೆ ಸಮಾಧಾನ ಮಾಡ್ತಾನೆ. ಅವಳಿಗಂತೂ ತುಂಬಾನೇ ಸಂತೋಷ ಆಗುತ್ತೆ. ತುಂಬಾನೇ ಥ್ಯಾಂಕ್ಸ್ ಟೊರೆಟೋ, ನನಗೀಗ ಸ್ವಲ್ಪ ಸಮಾಧಾನ ಆಗ್ತಿದೆ ಅಂತ ಇವಳು ಹೇಳ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿರೋ ರಾನ್ಸನ್ ಹೇಳ್ತಾನೆ ಏನ್ ಹೇಳ್ತಿದ್ದೀರಾ ನೀವು, ಒಬ್ರು ಸಾಯೋ ಟೈಮ್ ಅವ್ರಿಗೆ ಗೊತ್ತಾಗುತ್ತೆ, ಇದೆಲ್ಲ ತುಂಬಾನೇ ಮುಟ್ಟಾಳ್ತನವಾಗಿದೆ ಅನ್ನೋ ಟೈಮಲ್ಲೇ ಚೀಫ್ ಬಂದು ಮಿನ್ಹೋನ ಕರೀತಾರೆ. ಅದಕ್ಕೆ ಅವಳಲ್ಲಿಂದ ಎದ್ದೊಟ್ಟೋಗ್ತಾಳೆ. ಈಗ ರಾನ್ಸನ್ ಬಂದು ಕೂತ್ಕೊಂತಾನೆ. ಅವ್ನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಕೊಲೆ ನಡೆದಿದ್ದಿನ ನೈಟ್ 10 ಗಂಟೆಗೆ ನೀವ್ ಎಲ್ಲಿದ್ರಿ ಅಂದಾಗ ಟೊರೆಟೋ ಹೇಳ್ತಾನೆ ನಿಮ್ ವೈಫ್ ಈಗ ಕನ್ಸೀವ್ ಆಗಿದ್ದಾಳಲ್ವಾ, ಅವ್ರಿಗೀಗ ಎಷ್ಟು ತಿಂಗಳು ಅಂತ ಕೇಳಿದಾಗ ಸುಮ್ನೆ ಮಾತ್ನ ಬದಲಿಸ್ಬೇಡ, ನಾನ್ ಕೇಳಿದ ಕ್ಯಾನ್ಸರ್ ಮಾಡು ಅಂದಾಗ ಟೊರೆಟೋ ಹೇಳ್ತಾನೆ ನನಗ್ ಗೊತ್ತಿರೋಂಗೆ ಮೊನ್ನೆ ನೈಟ್ ನೀವ್ ನಿಮ್ ವೈಫ್ ಹತ್ರ ಜಗಳ ಮಾಡ್ಕೊಂಡಿದ್ದೀರಾ, ಅದಕ್ಕೆ ನಿನ್ನೆ ನೈಟ್ ನೀವು ಮನೆಗೆ ಹೋಗಿಲ್ಲ. ಅಷ್ಟ್ ಮಾತ್ರ ಅಲ್ಲ, ನಿನ್ನೆ ಬೆಳಗ್ಗೆ ನೀವು ಆಫೀಸಿಗೆ ಬರ್ಬೇಕಾದ್ರೇನೆ ಎಕ್ಸ್ಟ್ರಾ ಆಗಿ ಒಂದು ಡ್ರೆಸ್ ನ ಎತ್ಕೊಂಡ್ ಬಂದಿದ್ದೀರಾ. ಆ ಡ್ರೆಸ್ ನ ಇವತ್ತು ನೀವು ಹಾಕೊಂಡಿರೋದು ಕರೆಕ್ಟ್ ಅಂತ ಕೇಳಿದ ತಕ್ಷಣ ಇದನ್ನೆಲ್ಲ ಹೆಂಗ್ ನೀನ್ ಕರೆಕ್ಟ್ ಆಗಿ ಹೇಳ್ತಾ ಇದೀಯ ಅಂದಾಗ ಟೊರೆಟೋ ಹೇಳ್ತಾನೆ ಅದೆಲ್ಲ ಏನಿಲ್ಲ ಸರ್, ನಿನ್ನೆ ಬೆಳಗ್ಗೆ ನೀವು ನನ್ನ ಅರೆಸ್ಟ್ ಮಾಡಕ್ ಬಂದಾಗ ತುಂಬಾನೇ ನೀಟ್ ಆಗಿ ಯೂನಿಫಾರ್ಮ್ ಎಲ್ಲ ಐರನ್ ಆಗಿತ್ತು, ಶೂ ಎಲ್ಲ ಕೂಡ ಪಾಲಿಶ್ ಆಗಿತ್ತು. ಆದ್ರೆ ಇವತ್ತು ನೋಡಿ ನಿಮ್ ಬಟ್ಟೆಗೆ ಐರನ್ ಇಲ್ಲ, ಶೂ ಕೂಡ ಪಾಲಿಶ್ ಆಗಿಲ್ಲ. ನನಗ್ ಗೊತ್ತಿರೋಂಗೆ ಈ ಕೆಲ್ಸನೆಲ್ಲ ನೀವ್ ಮಾಡೋದಿಲ್ಲ, ಮನೇಲಿರೋ ನಿಮ್ ವೈಫೇ ಮಾಡೋದು. ಇಲ್ಲಿ ಅಂದ್ರೆ ಆಫೀಸ್ ಅಲ್ಲಿರೋ ಮಿನ್ಹೋನ ನೀವು ಮಾತಾಡೋ ರೀತಿನಲ್ಲೇ ಗೊತ್ತಾಗುತ್ತೆ ಲೇಡೀಸ್ ಅಂದ್ರೆ ಯಾವ ಮಟ್ಟಕ್ಕೆ ನೀವು ಟ್ರೀಟ್ ಮಾಡ್ತಿದ್ದೀರಾ ಅಂತ. ಸೊ ಈ ಕೆಲ್ಸನ ನೀವು ಮಾಡೋದೇ ಇಲ್ಲ, ನಿಮ್ ಹೆಂಡತಿನೇ ಮಾಡ್ಕೊಡೋದು. ಅದನ್ನೆಲ್ಲ ಮಾಡಕ್ ಹೇಳಿ ನೀವು ತುಂಬಾನೇ ಹಿಂಸೆ ಕೊಟ್ಟಿದ್ದೀರಾ ಅಂತ ನನಗೆ ಗೊತ್ತಾಗ್ತಿದೆ, ಅದನ್ನ ಇಟ್ಟೆ ನಾನು ಇದೆಲ್ಲ ಹೇಳಿದ್ದು ಅಂದಾಗ ಅವನಿಗೆ ಪೂರ್ತಿ ಶಾಕೆ ಆಗ್ಬಿಡ್ತಾನೆ. ಬಂದ್ ಹೇಳ್ತಾನೆ ಇಲ್ಲಿ ನೋಡೋ ನೀನ್ ಹೇಳ್ದಂಗಲ್ಲ ಇಲ್ಲ, ನಾನು ನನ್ನ ಹೆಂಡತಿಗೆ ಎಷ್ಟು ಸಪೋರ್ಟ್ ಮಾಡ್ತೀನಿ ಗೊತ್ತಾ, ಮನೇಲಿರೋ ಸಣ್ಣ ಪಣ್ಣ ಕೆಲಸ ಕೂಡ ಮಾಡ್ತೀನಿ, ಕಸ ಕೂಡ ನಾನೇ ಎತ್ಕೊಂಡೋಗಿ ಹಾಕೋದ್ ಗೊತ್ತಾ ಅಂದಾಗ ಟೊರೆಟೋ ಹಂಗೆ ನಗ್ದ್ಬಿಟ್ಟು ಹೇಳ್ತಾನೆ ಸರಿ ನಿಮ್ ಮನೇಲಿ ಎಷ್ಟು ಡಸ್ಟ್ ಬಿನ್ ಇದೆ ಗೊತ್ತಾ ಅಂದಾಗ ಅವ್ನು ಮೋಸ್ಟ್ಲಿ ಒಂದ್ 4 ಇರ್ಬೋದು ಅಂದಾಗ ಟೊರೆಟೋ ಹೇಳ್ತಾನೆ ಜಪಾನ್ ಅಲ್ಲೆಲ್ಲ ಕಸನ ಹಂಗೆ ಎತ್ಕೊಂಡೋಗಿ ಕಸದ ಬುಟ್ಟಿಯಲ್ಲಿ ಹಾಕಕ್ಕಾಗಲ್ಲ, ಅದನ್ನ ಒಂದು 4 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ. ಒಂದು ಬಂದು ರೀಸೈಕಲ್ ಮಾಡೋ ತರ ವೇಸ್ಟೇಜ್ ಎಲ್ಲ ಒಂದ್ರಲ್ಲಿ ಹಾಕ್ತಾರೆ, ಈ ಮೆಡಿಸಿನಲ್ ಯೂಸ್ ಎಲ್ಲ ಮಾಡಿರ್ತಾರಲ್ಲ ಅದನ್ನೆಲ್ಲ ಒಂದ್ ಕವರ್ಗ್ ಹಾಕ್ತಾರೆ, ವೇಸ್ಟೇಜ್ ಎಲ್ಲ ಒಂದ್ ಕವರ್ಗ್ ಹಾಕ್ತಾರೆ, ಪ್ಲಸ್ ಈ ವೆಟ್ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಂದ್ ಕವರ್ಗ್ ಹಾಕ್ತಾರೆ. ಈ ತರ ಕಸಗಳನ್ನ 4 ಡಿಫ್ರೆಂಟ್ ಕಲರ್ ಕವರ್ಸ್ ಅಲ್ಲಿ ಹಾಕ್ತಾರೆ. ಅದನ್ನ ನಿನ್ ಹೆಂಡತಿ ಡಿವೈಡ್ ಮಾಡಿ 4 ಡಿಫ್ರೆಂಟ್ ಕವರ್ಸ್ ಅಲ್ಲಿ ಹಾಕಿ ನಿಮ್ಗೆ ಒಂದ್ರಲ್ಲಿ ಹಾಕೊಟ್ರೆ ನೀವ್ ಅದನ್ನ ಎತ್ಕೊಂಡೋಗಿ ಡಸ್ಟ್ ಬಿನ್ ಹಾಕೋದು ಕರೆಕ್ಟಾ ಅಂತ ಕೇಳ್ತಾನೆ. ಅಷ್ಟೇ ಅಲ್ಲ ಈ ಕೆಲ್ಸನೆಲ್ಲ ಮಾಡಕ್ಕೆ ನಿಮ್ ವೈಫ್ ಎಷ್ಟು ಕಷ್ಟ ಪಡ್ತಾರೆ ಅಂತ ಗೊತ್ತಾ, ಅದ್ರೊಳಗ ಅವರು ತುಂಬಾ ಗರ್ಭಿಣಿ, ನೀವ್ ಕೆಲಸ ಮಾಡೋ ಜಾಗದಲ್ಲಿ ಸಿನ್ಸಿಯರ್ ಆಗಿ ಕರೆಕ್ಟ್ ಆಗಿ ಕೆಲಸ ಮಾಡ್ತೀರ ಅಂದಿದ್ ಮಾತ್ರಕ್ಕೆ ನೀವ್ ಒಳ್ಳೆಯವ್ರಾಗ್ಬಿಡೋದಿಲ್ಲ, ನೀನೇ ನಂಬ್ಕೊಂಡಿರೋ ನಿಮ್ ಹೆಂಡತಿ ಖುಷಿಯಾಗಿದ್ರೇನೆ ನೀವ್ ಒಳ್ಳೆಯವ್ರಾಗೋದು ಅಂತ ಅವ್ನು ಹೇಳ್ತಾ ಇರೋ ಟೈಮಲ್ಲಿ ಚೀಫ್ ಒಳಗಡೆ ಬರ್ತಾರೆ. ಅವ್ರು ಬಂದಿದ ತಕ್ಷಣ ಆ ರಾನ್ಸನ್ ಅನ್ನೋರು ಸರ್ ನಾನೊಂದು ಹಾಫ್ ಡೇ ಲೀವ್ ಹಾಕ್ಬಿಟ್ಟು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆಮೇಲೆ ಚೀಫ್ ಬಂದು ಕೇಳ್ತಾರೆ ಕರೆಕ್ಟ್ ಆಗಿ ನಿಜ ಹೇಳು, ಕೊಲೆ ನಡೆದಿದ್ದಿನ ನೈಟ್ 10 ಗಂಟೆಗೆ ನೀನ್ ಎಲ್ಲಿದ್ದೆ ಅಂತ ಕೇಳಿದಾಗ ಟೊರೆಟೋ ಹೇಳ್ತಾನೆ ಸರ್ ನಾನು ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಾ ಇರೋದು, ನಾನ್ ಯಾವ್ದೇ ಒಂದು ಕೊಲೆ ಮಾಡಿಲ್ಲ, ನಾನ್ ಅವತ್ತು ನಮ್ಮ ಮನೇಲೆ ಇದ್ದೆ ಅಂತ ಹೇಳ್ತಾನೆ. ಅದಕ್ಕ ಚೀಫ್ ಕೂಡ ಸರಿ ಆಯ್ತು,
ನಾಳೆ ನೀನ್ ಮತ್ತೆ ವಿಚಾರಣೆಗೆ ಬರ್ಬೇಕು ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆಮೇಲೆ ಚೀಫು ಮತ್ತೆ ಡಿಡಿ ಮಾತಾಡ್ಕೊಳ್ಳುವಾಗ ಡಿಡಿ ಹೇಳ್ತಾನೆ, ಸರ್ ನೀವು ಕನ್ಫರ್ಮ್ ಆಗಿ ಹೇಳ್ತಿದ್ದೀರಾ ಅವನೇ ಕೊಲೆಗಾರ ಅಂತ? ನನ್ಗ್ಯಾಕೋ ತುಂಬಾ ಡೌಟ್ ಆಗಿದೆ ಅಂದಾಗ, ನನಗೇನು ಡೌಟ್ ಇಲ್ಲ, ಇವನೇ ಕೊಲೆಗಾರ ಅಂತ ನಾನು ಕನ್ಫರ್ಮೇ ಮಾಡ್ಬಿಟ್ಟಿದೀನಿ. ಯಾಕಂದ್ರೆ ಈ ತರ ಇಷ್ಟೊಂದು ಕೂಲ್ ಆಗಿರೋ ಕೊಲೆಗಾರನ ನಾನು ಎಲ್ಲೂ ನೋಡಿಲ್ಲ. ಅವ್ನ್ ತುಂಬಾನೇ ಸ್ಟಬನ್ ಆಗಿದ್ದಾನೆ, ಅವ್ನ್ ಬಾಯಿಂದನೇ ನಿಜ ಬರ್ಸ್ಬೇಕು ಅಂತ ಆ ಚೀಫ್ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಳ್ಳೋ ಮಿನ್ಹೋಗೆ ಟೊರೆಟೊ ಈ ಕೊಲೆನ ಮಾಡಿಲ್ಲ ಅಂತ ನಂಬ್ತಾ ಇದ್ದಾಳೆ. ಹೀಗಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಟೊರೆಟೊ ಆಸ್ ಯೂಶುವಲ್ ವಿಚಾರಣೆಗೆ ಅಂತ ಬಂದಿರ್ತಾನೆ. ಈ ಟೈಮ್ ಅಂತ ನೋಡಿ ಮಿನ್ಹೋ ಒಬ್ಳೆ ಇರ್ತಾಳೆ. ಅವಳು ಅಲ್ಲಿಂದ ಹೊರಗಡೆ ಹೋಗ್ಬೇಕು ಅನ್ಕೊಳ್ಳೋವಾಗ ಟೊರೆಟೊ ಕೇಳ್ತಾನೆ, ಹೌದು ನೀವ್ ಯಾಕೆ ನನ್ನ ವಿಚಾರಣೆ ಮಾಡ್ತಾ ಇಲ್ಲ ಅಂದಾಗ ಅವಳು ಅಂತಾಳೆ, ಏನನ್ನ ನೋಡಿದ್ರೆ ನಿಮ್ಗೆ ನಗು ಬರೋ ತರ ಇದೆಯಾ? ನಾನೆಲ್ಲ ಒಂದು ಹುಡುಗಿ, ನಾನೆಲ್ಲ ವಿಚಾರಣೆ ಮಾಡಕ್ ಆಗುತ್ತಾ ಅಂತ ಹೇಳೋ ಟೈಮ್ ಅಲ್ಲೇ ಟೊರೆಟೊ ಹೇಳ್ತಾನೆ, ಓ ನೀನ್ ಸುತ್ತ ಇರೋರೆಲ್ಲ ನೀನೊಂದು ಹುಡುಗಿ, ನಿನ್ಗೇನಕ್ಕೆ ಕೆಲ್ಸ? ನಿನ್ ಕೈಲಿ ಇದಾಗಲ್ಲ ಅಂತ ಹೇಳಿದ್ದಕ್ಕೆ ನೀವು ಅದನ್ನೇ ಫಿಕ್ಸ್ ಆಗ್ಬಿಟ್ಟಿದೀರಾ. ನಾನ್ ನಿಮ್ಗೊಂದು ವಿಷಯನ ಹೇಳ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ತುಂಬಾನೇ ಭಯಂಕರವಾಗಿರೋ ಒಂದು ಡಾನು ಒಂದ್ 4 ಜನ ಯಾವಾಗ ಹಿಂದೆ ಹಾಕೊಂಡೆ ಸುತ್ತಾ ಇರ್ತಾನೆ. ಅವನೊಂದು ಹುಡುಗಿನ ಮದುವೆ ಮಾಡ್ಕೊಂಡು ಆ ಹುಡುಗಿನ ಪಕ್ಕದಲ್ಲೇ ಇಟ್ಕೊಂಡಿದ್ದಾನೆ ಅಂತಂದ್ಮೇಲೆ ಅವ್ರ ಕೈಲಿ ತುಂಬಾನೇ ಕೆಲ್ಸಗಳನ್ನ ಮಾಡಕ್ ಆಗಲ್ಲ. ಯಾಕಂದ್ರೆ ಅದಕ್ ಕಾರಣ ಅವ್ನ ಪಕ್ಕದಲ್ಲಿ ಒಂದು ಹುಡುಗಿ ಇದ್ದಾಳೆ ಅಂತ. ಸೊ ಒಂದ್ ಹೆಣ್ಣು ಅಂತಂದ್ರೆ ತುಂಬಾನೇ ಕತ್ಲಾಗಿರೋ ಜಾಗದಲ್ಲಿ ಒಂದು ಸಣ್ಣ ಬೆಳಕು ತರ. ಈ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವೇ ಆ ಬೆಳಕು, ನೀವ್ ಒಬ್ರಿಲ್ ಇದೀರಾ ಅಂತ ಹೇಳಿ ಇಲ್ಲಿರೋರ್ಗೆಲ್ಲ ತುಂಬಾ ಕೆಲ್ಸಗಳು ಮಾಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ನಿಮ್ಮನ್ನ ಏನೋ ಒಂದು ಹೇಳಿ ಬೈದು ಬ್ಲೇಮ್ ಮಾಡಿ ಇಲ್ಲಿಂದ ಹೊರಗಡೆ ಹಾಕ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಆದ್ರೆ ನನಗ್ ಗೊತ್ತಿರೋಂಗೆ ನೀವು ತುಂಬಾನೇ ಸ್ಟ್ರಾಂಗ್ ಆದ ಲೇಡಿ. ಈಗ ನೀವ್ ಯೋಚನೆ ಮಾಡಿ ನೀವ್ ಏನ್ ಮಾಡ್ಬೇಕು ಅಂದಿದ ತಕ್ಷಣ ಅವಳಿಗೆ ಮನ್ಸಲ್ಲ ತುಂಬಾನೇ ಹಗುರ ಆದಂಗಿರುತ್ತೆ. ಹೌದಲ್ವಾ, ಇವ್ರು ಹೇಳ್ತಿರೋದ್ ನಿಜ ಅಲ್ವಾ ಅಂತ. ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋ ಟೈಮ್ ಅಲ್ಲೇ ಪೊಲೀಸ್ ಚೀಫ್ ಮತ್ತೆ ಡಿಡಿ ಒಳಗಡೆ ಬರ್ತಾರೆ. ಅಡ್ಗೆ ಮಾಡಕ್ಕೆ ನೀವೊಂದ್ ಕತ್ತಿನ ಯೂಸ್ ಮಾಡ್ತೀರಾ ಕರೆಕ್ಟ್ ಅಂದಾಗ ಟೊರೆಟೊ ಕೂಡ ಹೌದು ನಾನು ಯೂಸ್ ಮಾಡ್ತೀನಿ, ಅದು ನಮ್ ಕಿಚನ್ ಅಲ್ಲಿರೋ ಲೆಫ್ಟ್ ಸೈಡ್ ಇರೋ ಡ್ರಾನ್ ಅಲ್ಲೇ ಇರುತ್ತೆ, ಆದ್ರೆ ನಾನು ಜಾಸ್ತಿ ಅಡ್ಗೆ ಏನು ಮಾಡಕ್ ಹೋಗಲ್ಲ, ಅದನ್ನ ಅಷ್ಟಾಗಿ ಯೂಸ್ ಮಾಡಲ್ಲ ಅಂದಾಗ ಈಗ ಚೀಫ್ ಟೇಬಲ್ ಮೇಲೆ ಒಂದು ಫೋಟೋನ ಇಟ್ಬಿಟ್ಟು ನೀನ್ ಯೂಸ್ ಮಾಡೋ ಕತ್ತಿ ಇದೇನಾ ಅಂತ ಕೇಳಿದಾಗ ಟೊರೆಟೊ ಕೂಡ ಹೌದು ಅಂತ ಹೇಳ್ತಾನೆ. ಈ ಕತ್ತಿ ಮೇಲೆ ಇರೋದು ನಿನ್ ಫಿಂಗರ್ ಪ್ರಿಂಟ್ಸ್, ಅಷ್ಟೆಲ್ಲ ಅದ್ರಲ್ಲಿ ಸ್ವಲ್ಪ ಬ್ಲಡ್ ಸ್ಟೇನ್ಸ್ ಎಲ್ಲ ಇತ್ತು. ನೀನ್ ಇದೆಯಲ್ಲ ಅಪಾರ್ಟ್ಮೆಂಟ್, ಆದ್ರೆ ಹಿಂದ್ಗಡೆ ಇರೋ ಅಪಾರ್ಟ್ಮೆಂಟ್ ಅಲ್ಲಿರೋ ಕಸದ ಬುಟ್ಟಿಯಲ್ಲಿ ಇದ್ ಕಾಣಿಸ್ತು ಅಂತ ಅಲ್ಲಿರೋ ಕ್ಲೀನರ್ ಲೇಡಿ ಹೇಳಿದ್ರು. ಅದ್ರೊಳ ಕತ್ತಿ ಮೇಲಿರೋ ಬ್ಲಡ್ ಸ್ಟೇನ್ಸ್ ನೆಲ್ಲ ಚೆಕ್ ಮಾಡಿದಾಗ ಈಗ ಸತ್ತೋಗಿದ್ದಾನಲ್ಲ ಸಂಗ್ಮಿನೋ ಅವನ್ಗೆ ಮ್ಯಾಚ್ ಆಗ್ತಿದೆ. ಅದ್ರಲ್ಲೂ ಕತ್ತಿ ಮೇಲೆ ನಿನ್ ಕೈ ರೇಖೆ ಇರೋದ್ರಿಂದ ನೀನೇ ಕೊಲೆ ಮಾಡಿರೋದು ಅಂದಾಗ ಟೊರೆಟೊ ನಗ್ತಾನೆ. ಸರಿ ಸರ್, ನಾನ್ ನಿಮ್ ಹತ್ರ ಎ ಅಂಡ್ ಬಿ ಅಂತ 2 ಕತೆನ ಹೇಳ್ತೀನಿ, ಅದ್ 2ರಲ್ಲಿ ಯಾವ್ದು ನಡೆದಿರ್ಬೋದು ಅಂತ ನೀವ್ ಹೇಳಿ ಅಂತ ಹೇಳ್ತಾನೆ. ಎ ಅನ್ನೋ ಕತೆ ಏನಂದ್ರೆ, ನಾನ್ ತುಂಬಾನೇ ಮುಟ್ಟಾಳವಾದ ಕೊಲೆಗಾರ ಅಲ್ವಾ, ಯಾಕಂದ್ರೆ ನಮ್ಮನೇಲಿರೋ ಕತ್ತಿನ ಗ್ಲೌಸ್ ಕೂಡ ಹಾಕದೆ ಎತ್ಕೊಂಡು ಆ ಸಂಗ್ಮಿನ್ ಅನ್ನೋನ ಹೋಗಿ ಪಾರ್ಕ್ ಅಲ್ಲಿ ಸಾಯಿಸ್ಬಿಟ್ಟು ಆ ಕತ್ತಿನ ಹಂಗೆ ಎತ್ಕೊಂಡೋಗಿ ಬ್ಯಾಕ್ ಸೈಡ್ ಇರೋ ಅಪಾರ್ಟ್ಮೆಂಟ್ ಅಲ್ಲಿ ಅದು ಕಸದವ್ರ ಕಣ್ಣು ಕಾಣಿಸೋ ತರಾನೇ ಎತ್ಕೊಂಡೋಗಿ ನಾನು ಹಾಕ್ಬಿಟ್ಟು ಬಂದಿದ್ದೀನಲ್ಲ, ನನ್ನಷ್ಟು ಮುಟ್ಟಾಳವಾದ ಕೊಲೆಗಾರ ಯಾರ್ ಸರ್ ಇರ್ತಾರೆ ಅಂತ ಹೇಳ್ತಾ ಇದ್ರೆ ಇಲ್ಲಿ ಚೀಫ್ ಗೂ ಮತ್ತೆ ಆ ಡಿಡಿ ಅನ್ನೋರ್ಗೆ ಮುಖಾನೇ ಒಂಥರ ಆಗ್ಬಿಡುತ್ತೆ. ಸರಿ ಸರ್, ಎ ಅನ್ನೋ ಕತೆನ ಕೇಳಿದ್ರಿ, ಈಗ ಬಿ ಅನ್ನೋ ಕತೆನ ಹೇಳ್ತೀನಿ. ನಾನ್ ಮನೇಲಿ ಇಲ್ದೇ ಇರೋ ಟೈಮ್ ಆಗಿ ನೋಡಿ ಯಾರೋ ನನ್ ಮನೆ ಒಳಗಡೆ ಬಂದು ನನ್ ಕೈ ರೇಖೆಯಿಂದ ಮುಟ್ಕೊಂಡಿರೋ ಕತ್ತಿನ ಅವರು ಗ್ಲೌಸ್ ಹಾಕಿ ಎತ್ಕೊಂಡು ಆ ಪಾರ್ಕ್ ಹೋಗಿ ಸಂಗ್ಮಿನ್ ಅನ್ನೋನ ಸಾಯಿಸಿ ನನ್ ಹಿಂದ್ಗಡೆ ಇರೋ ಅಪಾರ್ಟ್ಮೆಂಟ್ ಅಲ್ಲೇ ಅದು ಆ ಕಸ ಎತ್ತಕ್ ಬರೋರ್ ಕಣ್ಣು ಕಾಣಿಸೋ ತರ ಅದನ್ನ ಹಾಕಿ ನನ್ನ ಇದ್ರಲ್ಲಿ ಸಿಕ್ಕಾಕ್ಸಿದ್ದಾರೆ. ಈಗ ನಿಮ್ ಮುಂದೆ 2 ಕತೆನೂ ಇದೆ ಸರ್, ಎ ಅಂಡ್ ಬಿ ಅಂತ. ಇದ್ರಲ್ಲಿ ನೀವ್ ಯಾವ್ದನ್ನ ನಂಬ್ತೀರಾ? ಯಾಕಂದ್ರೆ ನೀವ್ ಯಾವ್ದನ್ನ ನಂಬ್ತೀರಾ ಅನ್ನೋದ್ರ ಮೇಲೆನೆ ಕೊಲೆಗಾರ ಯಾರಂತ ಡಿಸೈಡ್ ಆಗುತ್ತೆ ಅಂದಿದ ತಕ್ಷಣ ಈ ಚೀಫ್ಗೆ ಸಖತ್ ಟೆನ್ಷನ್ ಆಗ್ಬಿಡುತ್ತೆ, ಪಿತ್ತ ನತ್ತಿಗೆ ಏರ್ಬಿಡುತ್ತೆ. ಟಕ್ಕಂತ ಟೊರೆಟೊನ ಇಟ್ಕೊಂಡ್ ಮೇಲಕ್ಕೆ ಎತ್ ಬಿಡ್ತಾರೆ. ಕರೆಕ್ಟ್ ಆಗಿ ನಿಜ ಹೇಳು, ನೀನ್ ಎತ್ತನೆ ಕೊಲೆ ಮಾಡಿದ್ದು, ನಿಜ ಒಪ್ಕೊ ಅಂತ ಹೇಳಿದಾಗ ಟೊರೆಟೊ ಹೇಳ್ತಾನೆ, ನೋಡಿ ಸರ್, ನೀವ್ ಇವಾಗ ನನ್ನ ಕೋರ್ಟ್ ಅಲ್ಲಿ ಕರ್ಕೊಂಡೋಗಿ ನಿಲ್ಸಿದ್ರೆ ಕೂಡ ಜಡ್ಜ್ ಮುಂದೆ ಕೂಡ ನಾನ್ ಈಗ ಏನ್ ಹೇಳ್ತಿದೀನಿ ಅದನ್ನೇ ಹೇಳ್ತೀನಿ ಅಂದಾಗ ಆ ಚೀಫ್ ಟೆನ್ಷನ್ ಆಗಿ ಅವನು ನಂಗೆ ತಳ್ಬಿಡ್ತಾರೆ. ಆಗ ಡಿಡಿ ಒಂದ್ ವಿಷಯನ ಹೇಳ್ತಾನೆ, ಸರಿ ಟೊರೆಟೊ ಅವ್ರ ಮನೆನ ಸರ್ಚ್ ಮಾಡಕ್ಕೆ ವಾರಂಟ್ ಬಂದಿದೆ ಅಂದಿದ ತಕ್ಷಣ ಟೊರೆಟೊ ಅಂತ ಜೋರಾಗಿ ಅಂತಾನೆ, ಸರ್ ಬೇಡ, ನಮ್ಮ ಮನೆನ ಸರ್ಚ್ ಮಾಡ್ಬೇಡಿ ಅಂತ. ಇದನ್ನ ನೋಡಿ ಚೀಫ್ ಅಂತಾರೆ, ಯಾಕೆ ಇವಾಗ ನೀನ್ ಅಷ್ಟು ಗಾಬರಿ ಪಡ್ತಾ ಇದೀಯಾ? ಯಾಕೆ ನಿಮ್ ಮನೆ ಕ್ಲಾಸೆಟ್ ಅಲ್ಲಿ ಏನಾದ್ರು ಬಚ್ಚಿಟ್ಟಿದ್ಯಾ ಅಥವಾ ನಿನ್ ಲ್ಯಾಪ್ಟಾಪ್ ಅಲ್ಲಿ ಏನಾದ್ರು ವಿಚಾರ ಇದೆಯಾ? ಹೇಳೋ, ನಿಜ ಹೇಳೋ ಅಂದಿದ ತಕ್ಷಣ ಟೊರೆಟೊ ಏನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾನೆ. ಫಸ್ಟ್ ಹೋಗಿ ಅವ್ನ ಮನೆ ಸರ್ಚ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಆಗ ಡಿಡಿ ಒಂದ್ ವಿಚಾರನ ಹೇಳ್ತಾನೆ ನಮ್ ಟೊರೆಟೊ ಹತ್ರ, ಇಲ್ಲಿ ನೋಡು, ಆ ಪೊಲೀಸ್ ಚೀಫ್ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ. ಅವ್ರಿಗೆ ಕೆಲ್ಸನೇ ಎಲ್ಲ, ಈ ಕೆಲ್ಸಕ್ಕೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾರೆ. ಅವ್ರ ಕೆಲ್ಸದಲ್ಲಿ ತುಂಬಾನೇ ಸಿನ್ಸಿಯರ್ ಆಗಿರ್ತಾರೆ. ಅಷ್ಟು ಯಾಕೆ, ಅವ್ರ ಹೆಂಡತಿ ಮತ್ತೆ ಮಗು ಸತ್ತಾಗ ಅವ್ರು ತುಂಬಾನೇ ಇಂಪಾರ್ಟೆಂಟ್ ಆದ ಒಂದು ವರ್ಕ್ ಅಲ್ಲಿ ಇದ್ರು. ಆ ವಿಷಯ ಗೊತ್ತಾದ್ಮೇಲೆ ಕೂಡ ಅವರ ಕೇಸ್ ಮುಗಿಸೋವರ್ಗುನು ಅವ್ರ ಡೆಡ್ ಬಾಡಿನ ನೋಡಕ್ ಕೂಡ ಹೋಗಿಲ್ಲ. ಕೇಸ್ ಮುಗಿದ್ಮೇಲೆನೆ ಹೋಗ್ ನೋಡಿದ್ದು. ಆತರ ಒಂದು ಸಿನ್ಸಿಯರ್ ವರ್ಕರ್. ಅವ್ರ ಎಂತವ್ರು ಅಂತ ಗೊತ್ತಿಲ್ದ ಅವ್ರ ಹತ್ರ ಇಟ್ಕೊಳ್ತಾ ಇದ್ಯಾ? ಇದುವರೆಗೂ ಆ ಚೀಫ್ ಅವ್ರ ಹತ್ರ ಬರೋ ಪ್ರತಿ ಒಂದು ಕೇಸ್ ನ ಕೂಡ ಅಷ್ಟು ಬೇಗ ಮುಗಿಸ್ಬಿಡ್ತಾರೆ. ಅಷ್ಟೇ ಅಲ್ಲ, ಕರೆಕ್ಟ್ ಆದ ಆರೋಪಿ ಇವನೇ ಅಂತ ಕೂಡ ಕಂಡಿಡಿತಾರೆ. ನಿನ್ ಕೇಸಲ್ಲೂ ಅಷ್ಟೇ, ಈಗ ಸಿಕ್ಕಿರೋ ಎವಿಡೆನ್ಸ್ ಎಲ್ಲ ನಿನ್ ವಿರುದ್ಧನೇ ಇದೆ, ನೀನೇ ಕೊಲೆನ ಮಾಡಿರೋದು ಅಂತ ನೀನೇ ಒಪ್ಕೊಂಡ್ಬಿಡು, ಯಾಕೆ ಸುಮ್ನೆ ಇಲ್ದಿರೋ ಪಂಚಾಯತಿ ಇಡ್ತೀಯಾ ಅಂದಾಗ ಟೊರೆಟೊ ಹಂಗೆ ನೋಡ್ತಾ ಇರ್ತಾನೆ. ಆಗ ಫೈನಲ್ ಆಗಿ ಡಿಡಿ ಅನ್ನೋರು ಹೇಳ್ತಾರೆ, ಯಾವತ್ತು ನಿಜ ಅನ್ನೋದು ಒಂದೇ ಒಂದಿರುತ್ತೆ, ನೀನ ನಿಜನ ಎಷ್ಟೇ ಮುಚ್ಚಿಡಕ್ ಟ್ರೈ ಮಾಡಿದ್ರೆ ಕೂಡ ಒಂದಲ್ಲ ಒಂದಿನ ಅದು ಹೊರಗಡೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಟೊರೆಟೊ ಹಂಗೆ ನಗ್ತಾನೆ. ಇನ್ ಸ್ವಲ್ಪ ಹೊತ್ತಿಗೆ ಮತ್ತೆ ಡಿಡಿ ಬರ್ತಾರೆ. ಈಗ ಕೂತ್ಕೊಂಡ್ ಮಾತಾಡುವಾಗ ಟೊರೆಟೊ ಹೇಳ್ತಾನೆ, ಸರ್, 1.5 ವರ್ಷದ ಹಿಂದೆ ನನ್ ಕೂದಲ್ನ ಕಟ್ ಮಾಡಕ್ಕೆ ಯಾವ್ದು ಬೆಸ್ಟ್ ಸಲೂನ್ ಅಂತ ಹುಡುಕ್ತಾ ಇರ್ಬೇಕಾದ್ರೆ ನ್ಯೂಸ್ ಪೇಪರ್ ಅಲ್ಲಿ ನಿಮ್ ಬಗ್ಗೆ ಒಂದು ನ್ಯೂಸ್ ಬಂದಿತ್ತು. ಯಾವ್ದೋ ಒಂದು ಸೀರಿಯಲ್ ಕಿಲ್ಲರ್ ನ ನೀವ್ ಹಿಡ್ದಿದ್ದೀರಾ, ಆದ್ರೆ ಅವನೊಬ್ಬ ತಪ್ಪಾದ ಇನ್ನೋಸೆಂಟ್ ಅವನ್ನ ಹಿಡಿದು ಬಿಟ್ಟಿದ್ರಿ. ಅದು ಕೋರ್ಟ್ ಅಲ್ಲಿ ಜಡ್ಜ್ ಗೊತ್ತಾಗಿ ನಿಮ್ಮನ್ನ ಡಿಪ್ರಮೋಟ್ ಮಾಡಕ್ ಹೇಳಿದ್ರಲ್ವಾ, ಅವಾಗ್ಲೇ ನಿಮ್ ಫೋಟೋ ನೋಡಿದ್ದೆ ಸರ್. ಅವತ್ತಿಂದ ನಾನು ಅನ್ಕೊಳ್ತಾನೆ ಇದ್ದೆ ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ ಅಂದಾಗ ಆ ಡಿಡಿ ಅನ್ನೋರು ಹೇಳ್ತಾರೆ,
ಹೇಳ್ತಾರೆ, ನೋಡು ಆ ಕೊಲೆ ಮಾಡಿದ್ದ ಅವನೇ ಸೀರಿಯಲ್ ಕಿಲ್ಲರ್. ಆದ್ರೆ ಅವ್ನ ವಿರುದ್ಧ ನನ್ಗೆ ಪ್ರೂವ್ ಮಾಡಕ್ಕೆ ಯಾವ್ದೇ ಒಂದು ಪ್ರೂಫ್ ಇಲ್ದೇ ಇರೋ ಕಾರಣ ಆ ನಾಯಿ ಅದ್ರಿಂದ ಈಸಿಯಾಗಿ ಹೊರಗಡೆ ಬಂದ್ಬಿಟ್ಟ. ನಾವ್ ಅದನ್ನ ಪ್ರೂವ್ ಮಾಡಕ್ ಆಗಿಲ್ಲ ಅಂತ ಹೇಳಿ ಅವ್ನ್ ಇನೋಸೆಂಟ್ ಅಂತ ಹೇಳಕ್ ಆಗಲ್ವಲ್ಲ, ಅವನೇ ಕೊಲೆಗಾರ. ನಾನ್ ಇದಕ್ಕೂ ಮುಂಚೆ ಹೇಳ್ದಂಗೆ ನಿಜ ಅನ್ನೋದು ಒಂದೇ ಒಂದಿರುತ್ತೆ, ಅದನ್ನ ಎಷ್ಟೇ ಮುಚ್ಚಿಡಕ್ ಟ್ರೈ ಮಾಡಿದ್ರು ಒಂದಲ್ಲ ಒಂದಿನ ಅದು ಹೊರಗಡೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಡಿಡಿ ಮಾತಾಡ್ಬೇಕಾದ್ರೆ ತುಂಬಾನೇ ಟೆನ್ಷನ್ ಆಗಿ ಮಾತಾಡ್ತಾ ಇರ್ತಾರೆ. ಇದನ್ನ ಟೊರೆಟೋ ಗಮನಿಸ್ತಾನೆ ಇರ್ತಾನೆ. ಅದ್ರಲ್ಲಿ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಟೇಬಲ್ ಒಂಥರ ತಟ್ಕೊಂಡೇ ಮಾತಾಡ್ತಾರೆ. ಈಗ ಇದನ್ನ ನೋಡೋ ಟೊರೆಟೋ ಒಂದು ವಿಷಯನ ಹೇಳ್ತಾನೆ, ಸರ್ ಫಸ್ಟ್ ಆಫ್ ಆಲ್ ನೀವ್ ಹೇಳ್ತೀರಲ್ಲ ನಿಜ ಅನ್ನೋದು ಒಂದೇ ಇರುತ್ತೆ ಅಂತ, ಅದೇ ಸುಳ್ಳು. ಇದನ್ನ ಬೇಕಂದ್ರೆ ನಾನು ನಿಮ್ಗೆ ಪ್ರೂವ್ ಮಾಡ್ತೀನಿ. ಈಗ ನಿಮ್ ಮುಂದೆ ನಾನು ಒಂದು ಕ್ವಶನ್ ನ ಕೇಳ್ತೀನಿ, ಯಾವ್ದು ಕರೆಕ್ಟ್ ಅಂತ ನೀವ್ ಹೇಳಿ ಅಂದಾಗ ಅವ್ನ್ ಕೂಡ ಓಕೆ ಅಂತಾನೆ. ಈಗ ಎ ಅಂಡ್ ಬಿ ಅಂತ ಇಬ್ರು ಇರ್ತಾರೆ. ಎ ಬಂದು ಯಾವಾಗ ನೋಡಿದ್ರು ಬಿ ನ ಬುಲ್ಲಿ ಮಾಡ್ತಾನೆ ಇರ್ತಾನೆ. ಆತರ ಒಂದಿನ ಬಿ ಸ್ಟೆಪ್ಸ್ ಇಳಿತಾ ಇರ್ಬೇಕಾದ್ರೆ ಒಂದು 4 ಸ್ಟೆಪ್ ಇಳ್ದಿರ್ತಾನೆ, ಹಿಂದ್ಗಡೆನೆ ಎ ಕೂಡ ಇರ್ತಾನೆ. ಆದ್ರೆ ಬೈ ಮಿಸ್ಟೇಕ್ ಎ ಕೂಡ ಇಳಿತಾ ಇರ್ಬೇಕಾದ್ರೆ ಕಾಲ್ ಸ್ವಲ್ಪ ಎಡವಿ ಆ ಬಿ ನ ಒದ್ಬಿಡ್ತಾನೆ. ಸೊ ಬಿ ಬಂದು ಕೆಳಗಡೆ ಬಿದ್ದು ಅಲ್ಲಿಂದ ಉರುಳ್ಕೊಂಡು ಹೋಗ್ತಾನೆ. ಈಗ ಬಿ ಹೇಳೋದೇನಂದ್ರೆ ನನ್ನ ತಳ್ಬಿಟ್ಟಿದ್ದು ಏನೇ ಅದೊಂದ್ ಬೇಕಂತಾನೆ ಮಾಡಿದ್ದಾನೆ, ಯಾಕಂದ್ರೆ ಅವಾಗವಾಗ ನನ್ನ ಬುಲಿ ಮಾಡ್ತಾನೆ ಇರ್ತಾನೆ ಅಂತ ಹೇಳ್ತಾನೆ. ಆದ್ರೆ ಹೇಳೋದೇನಂದ್ರೆ ಇಲ್ಲ ಈ ಸತಿ ನಾನ್ ಬೇಕಂತ ಮಾಡಿಲ್ಲ, ಬೈ ಮಿಸ್ಟೇಕ್ ಆಗಿದ್ದು, ನನ್ ಕಾಲ್ ಎಡವಿ ಅವನನ್ನ ತಳ್ಬಿಟ್ಟೆ ಅಂತ ಹೇಳ್ತಾನೆ. ಈಗ ನೀವ್ ಹೇಳಿ ಇದೆರಡರಲ್ಲಿ ಯಾವ್ದು ನಿಜ ಅಂತ ಕೇಳಿದಾಗ ಆ ಡಿಡಿ ಅನ್ನೋರು ಏದೇ ನಿಜ ಅಂತ ಹೇಳ್ತಾರೆ. ಯಾಕಂದ್ರೆ ಅವನೇನ್ ಬೇಕಂತ ಮಾಡಿಲ್ವಲ್ಲ, ಜಸ್ಟ್ ಕಾಲ್ ಎಡವಿತಾನೆ ಅವನ ಬೈ ಮಿಸ್ಟೇಕ್ ತಳ್ಳಿದ್ದು ಅಂದಾಗ ಟೊರೆಟೋ ಹೇಳ್ತಾನೆ, ಇಲ್ಲ ಇಲ್ಲ ಈ ಕಥೆನ ನಾನ್ ನಿಮ್ಗೆ ಹೇಳಿರೋದು, ಇದರಲ್ಲಿ ಒಬ್ಬೊಬ್ಬರ ಪಾಯಿಂಟ್ ಆಫ್ ವ್ಯೂ ಕೂಡ ಒಂದೊಂದ್ ತರ ಇರುತ್ತೆ, ಅವ್ರು ಅದನ್ನೇ ನಿಜ ಅಂತ ನಂಬ್ತಾರೆ. ಈಗ ಬಿ ಬಂದು ಯಾವಾಗೂ ಎ ಬುಲಿ ಮಾಡ್ತಾ ಇರೋದ್ರಿಂದ ಅವನೇ ತಳ್ದ, ಸೊ ನಾನ್ ಕೆಳಗಡೆ ಬಿದ್ದೆ, ಅದೇ ನಿಜ ಅಂತ ಅವ್ನ್ ನಂಬ್ತಾ ಇದ್ದಾನೆ. ಆದ್ರೆ ಎ ಪ್ರಕಾರ ಈ ಸತಿ ನಾನೇನು ಮಾಡಿಲ್ಲ, ಬೈ ಮಿಸ್ಟೇಕ್ ಆಗಿದ್ದು ಜಸ್ಟ್ ಸ್ಕಿಡ್ ಆಗಿದ್ದು ಅಂತ ಅವ್ನ್ ಅನ್ಕೊಂಡಿದ್ದಾನೆ, ಅದೇ ನಿಜ ಅಂತ ಅವ್ನ್ ನಂಬ್ತಾ ಇದ್ದಾನೆ. ಈಗ ಇವ್ರಿಬ್ಬರ ಮಧ್ಯೆ ಸಿ ಅಂತ ಒಬ್ಬ ಬರ್ತಾನೆ ಅಂತ ಇಟ್ಕೊಳ್ಳಿ. ಅವ್ನ್ ದೂರದಿಂದ ನೋಡ್ಬೇಕಾದ್ರೆ ಅವ್ನ್ಗೆ ಏನು ಮುಟ್ಟೆ ಇಲ್ಲ, ಬಟ್ ಬಿ ನೇ ಜಸ್ಟ್ ಅವನಾಗ ಅವನೇ ತಡಕಿ ಮೇಲಿಂದ ಕೆಳಗಡೆ ಬಿದ್ದ ಅನ್ನೋ ತರ ಅವ್ನ್ ಕಣ್ಣಕ್ ಕಾಣಿಸುತ್ತೆ, ಅದೇ ನಿಜ ಅಂತ ಅವ್ನ್ ನಂಬ್ತಾನೆ. ಸೊ ಒಬ್ಬೊಬ್ಬರ ಪಾಯಿಂಟ್ ಆಫ್ ವ್ಯೂ ನಲ್ಲೂ ಅವ್ರು ನೋಡೋದೇ ನಿಜ ಅಂತ ಅನ್ಕೊಳ್ತಾರೆ. ಸರಿ ಸರ್, ಈಗ ಈ ಕೇಸು ಈಗ ನಾನು ಹೇಳದ್ನಲ್ಲ ಎ ಅಂಡ್ ಬಿ ಅಂತ, ಆ ಕೇಸ್ ನಿಮ್ವರೆಗೂ ಬಂದಾಗ ನೀವೇನ್ ಯೋಚನೆ ಮಾಡ್ತೀರಾ? ಬಿ ಅನ್ನೋನ್ ಹೇಳ್ತಾ ಇರೋದೇ ಕರೆಕ್ಟ್, ನೋವು ಪಟ್ಟಿರೋನ್ಗೆ ಸಪೋರ್ಟಿವ್ ಆಗ್ತಾನೆ ನೀವ್ ಮಾತಾಡ್ತೀರಾ, ಸೊ ನೀವ್ ಏನ ಎತ್ತಿ ಜೈಲಲ್ಲಿ ಹಾಕ್ಬಿಡ್ತೀರಾ, ಇದರಿಂದ ಯಾವತ್ತಿಗೂ ನಿಜ ಹೊರಗಡೆ ಬರೋದೇ ಇಲ್ಲ. ಇದೇ ತಾನೇ ಸರ್ ಪೊಲೀಸ್ ಅವ್ರ ಬುದ್ಧಿ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಟೊರೆಟೋ ಬಂದು ಇಷ್ಟೊತ್ತು ಡಿಡಿ ಹೆಂಗೆ ಟೇಬಲ್ ನ ತಟ್ಟಿ ಮಾತಾಡ್ತಾ ಇದ್ರು ಒಂದು ಟೆನ್ಷನ್ ಅಲ್ಲಿ, ಅದೇ ತರ ತಟ್ಟಿ ಮಾತಾಡ್ಕೊಂಡು ಲಾಸ್ಟ್ ಕನ್ಕ್ಲೂಷನ್ ಮಾಡ್ಬೇಕಾದ್ರೆ ಜೋರಾಗಿ ಒಂದ್ ಸೌಂಡ್ ನ ಮಾಡಿ ಅದನ್ನ ಸ್ಟಾಪ್ ಮಾಡ್ತಾನೆ. ಡಿಡಿ ಕೂಡ ಸೇಮ್ ಇದೇ ತರನೇ ಮಾಡೋದು. ಅವ್ನ್ ತುಂಬಾನೇ ಟೆನ್ಷನ್ ಆಗಿರ್ಬೇಕಾದ್ರೆ ಆ ಟೇಬಲ್ ಮೇಲೆ ಕೈನ ಇಟ್ಟು ಒಂದು ಬೆರಳನ್ನ ತಡ್ತಾ ಇರ್ತಾನೆ. ಅವ್ನ್ಗೆ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಬಂದಾಗ ಜೋರಾಗಿ ಒಂದ್ ಸೌಂಡ್ ನ ಮಾಡಿ ಅದನ್ನ ಸ್ಟಾಪ್ ಮಾಡ್ತಾನೆ. ಸೊ ಅವ್ನ್ ಟೇಬಲ್ ತಟ್ಟವಾಗಿ ಬರೋ ಸೌಂಡ್ ಫೈನಲ್ ಕನ್ಕ್ಲೂಷನ್ ಬಂದಾಗ ಒಂದ್ ಸೌಂಡ್ ಕೊಡ್ತಾನಲ್ಲ, ಅದರಿಂದ ನಾವು ಡಿಸಿಷನ್ ನ ಮೇಕ್ ಮಾಡ್ತಾನೆ ಅಂತ ಟೊರೆಟೋ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಅದೇ ತರ ಸೌಂಡ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನ ಡಿಡಿ ಕೂಡ ಗಮನಿಸಿರ್ತಾನೆ. ಆ ಸೌಂಡ್ ಒಂದ್ ಕಿವಿಯಲ್ಲಿ ಓಡ್ತಾ ಈಗ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ನ ಮಾಡಿ ಒಂದು ಸೌಂಡ್ ನ ಮಾಡಿದ್ನಲ್ಲ, ಅದನ್ನ ಡಿಡಿ ಕೇಳಿಸ್ಕೊಂಡ. ಈಗ ಅವನು ಸ್ಯಾಟಿಸ್ಫೈ ಆದ. ಸೊ ಈಗ ಟೊರೆಟೋ ಹೇಳ್ತಾ ಇರೋದೇ ನಿಜ ಅಂತ ಇವ್ ನಂಬ್ತಿದ್ದಾನೆ. ಅಂದ್ರೆ ನಿಜ ಅನ್ನೋದು ಒಂದೇ ಇಲ್ಲ, ಅವ್ರವ್ರ ಯೋಚನೆ ಮಾಡೋ ರೀತಿಯಲ್ಲಿ ಇರುತ್ತೆ ಅಂತ ಹೆಂಗೋ ಡಿಡಿಗೆ ಬ್ರೈನ್ ವಾಶ್ ಮಾಡ್ಬಿಟ್ಟ. ಇದೇ ಟೈಮಲ್ಲಿ ಚೀಫ್ ನ ತೋರಿಸ್ತಾರೆ. ಅವ್ರಿಗೆ ಟೊರೆಟೋ ಹತ್ರ ಬಂದು ಹೇಳ್ತಾರೆ, ನಿಮ್ ಮನೆ ಪೂರ್ತಿಯಾಗಿ ಚೆಕ್ ಮಾಡಿದಾಗ ನಿನ್ ಲ್ಯಾಪ್ಟಾಪ್ ಅಲ್ಲಿ ನೀನ್ ಸಂಗ್ಮಿನ್ ಅನ್ನೋ ಹತ್ರ ಒಂದ್ 5 ಲಕ್ಷ ಅಮೌಂಟ್ ತಗೊಂಡಿದ್ಯಾ ಅಂತ ಒಂದು ಸಾಫ್ಟ್ ಕಾಪಿ ನಿನ್ ಲ್ಯಾಪ್ಟಾಪ್ ಅಲ್ಲಿ ಅಪ್ಲೋಡ್ ಮಾಡಿರೋದು ನಮಗ್ ಕಾಣಿಸ್ತಿದೆ, ಅದರ ಪ್ರಿಂಟ್ಔಟ್ ಎವಿಡೆನ್ಸ್ ಇದು ಅಂತ ತೋರಿಸ್ತಾರೆ. ಇದನ್ನ ನೋಡಿ ಟೊರೆಟೋಗೆ ಶಾಕ್ ಆಗುತ್ತೆ, ಇದೆಂಗೋ ನನ್ ಲ್ಯಾಪ್ಟಾಪ್ ಬಂತು ಅಂತ. ಆಗ ಚೀಫ್ ಹೇಳ್ತಾರೆ, ಈಗ ಎಲ್ಲ ಎವಿಡೆನ್ಸ್ ನಿನ್ ವಿರುದ್ಧನೇ ಇದೆ, ಇದಕ್ ಮೇಲೆ ನೀನ್ ಇದರಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಆಕ್ಚುಲಿ ಸಂಗ್ಮಿನ್ ಅನ್ನೋರ್ ಮನೇಲಿ ನಾವು ಹುಡ್ಕಾಡ್ದಾಗ ಕೂಡ ಅವ್ನ್ ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ದಾನೆ ಅಂತ ಒಂದು ವೈಟ್ ಬೋರ್ಡ್ ಅಲ್ಲಿ ಬರ್ದಿದ್ದ. ನಿನ್ ಒಳ್ಳೆ ಟೈಮ್ ಅಂತ ಕಾಣಿಸುತ್ತೆ, ನಿನ್ ಹೆಸರು ಅವ್ನ ಅದ್ರ ಮೇಲೆ ಬರ್ದಿರ್ಲಿಲ್ಲ, ಇಲ್ಲಾಂದಿದ್ರೆ ಅದು ನಿನಗಿನ್ನೂ ಸಾಧಕವಾಗಿ ಹೋಗ್ತಾ ಇತ್ತು, ಇನ್ನು ಈಸಿಯಾಗಿ ಸಿಕ್ಕಾಕೊಳ್ತಾ ಇದ್ದೆ. ಆದ್ರೆ ನೀನ್ ಅವನ ಹತ್ರ ದುಡ್ಡು ತಗೊಂಡಿದ್ಯಾ ಅಂತ ನಿನ್ ಲ್ಯಾಪ್ಟಾಪ್ ಅಲ್ಲಿ ನಮ್ಗೆ ಎವಿಡೆನ್ಸ್ ಸಿಕ್ತಲ್ಲ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಡಿಡಿ ಇದನ್ನೆಲ್ಲ ನೋಡಿದ್ಮೇಲೆ ಅವ್ನ್ಗೇನೋ ಮನ್ಸಲ್ಲಿ ಒಂಥರ ಫೀಲ್ ಆಗ್ತಾ ಇರುತ್ತೆ, ಮೋಸ್ಟ್ಲಿ ಈ ಕೊಲೆ ಕೇಸ್ಗೂ ಈ ಟೊರೆಟೋಗೆ ಏನು ಸಂಬಂಧ ಇಲ್ವೇನೋ, ಬೇರೆನೋ ವಿಷಯ ಇದೆ ಅಂತ ಅವ್ರ ಪಕ್ಕದಲ್ಲಿರೋರ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ರಾನ್ಸನ್ ನ ತೋರಿಸ್ತಾರೆ. ಅವನು ಮಿನ್ಹೋ ಹತ್ರ ತುಂಬಾನೇ ಡೀಸೆಂಟ್ ಆಗಿ ಮಾತಾಡ್ತಾ ಇದ್ದಾನೆ, ಇದಕ್ಕೂ ಮುಂಚೆ ರ್ಯಾಶ್ ಆಗಿ ಮಾತಾಡ್ತಾ ಇದ್ದಲ್ವಾ, ಆತರ ಅಲ್ಲ. ಆಕ್ಚುಲಿ ಟೊರೆಟೋ ಹೇಳಿದ್ ಕರೆಕ್ಟೇ. ಅವ್ನ್ ಮಾತನ್ನ ಕೇಳಿಸ್ಕೊಂಡ್ಮೇಲೆ ನಾನು ಹೆಂಡತಿಗೆ ಸಾರಿ ಹೇಳ್ಬೇಕು ಅಂತ ಮನೆಗೆ ಹೋಗೋದಕ್ಕೂ ಮುಂಚೆನೆ ಅವನ ಡಸ್ಟ್ ಬಿನ್ ಗೆ 4 ಕಲರ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಕವರ್, ಆತರ ಒಂದ್ 4 ಕವರ್ ನ ಎತ್ಕೊಂಡೋಗಿ ಅವಳ ಹತ್ರ ಕೊಟ್ಟು ಸಾರಿ ಕೇಳ್ಬೇಕು ಅಂತ ತಗೊಂಡೋಗೋಷ್ಟ್ರಲ್ಲೇ ನಾನ್ ಸಾರಿನೇ ಕೇಳಿರ್ಲಿಲ್ಲ. ಆದ್ರೆ ಅವಳೇ ಅರ್ಥ ಮಾಡ್ಕೊಂಡು ಬಂದ್ ನನ್ನ ಹಗ್ ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡಿ ಅತ್ಲು, ತುಂಬಾ ಥ್ಯಾಂಕ್ಸ್ ರೀ, ನೀವು ನನ್ಗೆ ತುಂಬಾ ಹೆಲ್ಪ್ ಮಾಡಿದೀರಾ ಅಂತ ಹೇಳಿದ್ಲು. ನನ್ಗೆ ಅವಾಗ್ಲೇ ಅರ್ಥ ಆಯ್ತು ನನ್ನಿಂದ ನನ್ನ ಹೆಂಡತಿಗೆ ಎಷ್ಟು ಕಷ್ಟ ಆಗ್ತಿದೆ, ಅವಳಿಗೆ ಎಷ್ಟು ನೋವು ಕೊಟ್ಟಿದೀನಿ ಅಂತ. ಆದ್ರೆ ಇಷ್ಟೆಲ್ಲ ತಿಳುವಳಿಕೆ ಇರೋನು ಆ ಕೊಲೆನ ಹೆಂಗ್ ಮಾಡಿರ್ತಾನೆ, ನನ್ಗೆ ಯಾಕೋ ತುಂಬಾನೇ ಡೌಟ್ ಬರ್ತಿದೆ, ನಾನ್ ಕನ್ಫರ್ಮ್ ಆಗಿ ಹೇಳ್ತೀನಿ ಕೊಲೆನ ಟೊರೆಟೋ ಮಾಡಿಲ್ಲ ಅಂತ ಮಾತಾಡ್ಕೊಳ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ಟೊರೆಟೋನ ವಿಚಾರಣೆ ಮಾಡಕ್ ಹೋದಾಗ ಅವ್ರು ಹೇಳ್ತಾರೆ, ಎವಿಡೆನ್ಸ್ ಎಲ್ಲ ನಿನ್ ವಿರುದ್ಧನೇ ಇದೆ, ನಿನಗೇನಾದ್ರೂ ಹೇಳ್ಬೇಕು ಅನಿಸ್ತಿದ್ಯಾ, ಏನಾದ್ರೂ ಡೌಟ್ ಇದೆಯಾ ಅಂದಾಗ ಟೊರೆಟೋ ಹೇಳ್ತಾನೆ, ನನ್ಗೋಸ್ಕರ ಒಂದೇ ಒಂದ್ ಹೆಲ್ಪ್ ಮಾಡಿ, ನಮ್ ಮನೆಗೆ ಹೋಗಿ ನನ್ ಲಾಕ್ ನ ಅಂದ್ರೆ ಮನೆ ಡೋರ್ ನ ಯಾರಾದ್ರೂ ಫೋರ್ಸ್ಫುಲ್ ಆಗಿ ಓಪನ್ ಮಾಡಕ್ಕೆ ಟ್ರೈ ಮಾಡಿದಾರ ಅಂತ ನೋಡಿ, ಯಾಕಂದ್ರೆ ಕೊಲೆಗಾರ ನಮ್ ಮನೆ ಒಳಗಡೆ ಹೋಗಿ ನನ್ ಕತ್ತಿನೇ ಎತ್ಕೊಂಡೋಗಿ ನನ್ನನ್ನ ಇದ್ರಲ್ಲಿ ಫ್ರೇಮ್ ಮಾಡಿದಾನೆ. ಅಷ್ಟೇ ಅಲ್ಲ, ನನ್ ಲ್ಯಾಪ್ಟಾಪ್ ನಾನೇ ಓಪನ್ ಮಾಡಿ ನಾನು ಆ ಸಂಗ್ಮಿನ್ ಹತ್ರ ಅಮೌಂಟ್ ತಗೊಂಡಿನಿ ಅನ್ನೋ ಒಂದು ವಿಷಯನ ಕೂಡ ಅದ್ರಲ್ಲಿ ಎಂಟ್ರಿ ಮಾಡ್ಬಿಟ್ಟು ಹೋಗಿದ್ದಾನೆ. ಯಾರಿಗೆ ಕೆಲಸ ಮಾಡಿದ್ರು ಅಂತ ಗೊತ್ತಾಗ್ಬೇಕು. ಅಷ್ಟೇ ಅಲ್ಲ, ಕೆಳಗಡೆನೆ ನಮ್ಮ ಮನೆ ಓನರ್ ಇರ್ತಾರೆ,
ಅಲ್ಲೋಗಿ ನಾನ್ ಇಲ್ದೇ ಇರುವಾಗ ಮನೆಗೆ ಯಾರಾದ್ರೂ ಬಂದ್ರ ಅಂತ ವಿಚಾರಣೆ ಮಾಡಿ ಅಂತಾನೆ. ಅವ್ರು ಅದೇ ತರ ಎಲ್ಲ ಹೋಗಿ ವಿಚಾರಣೆ ಮಾಡ್ಕೊಂಡ್ ಬರ್ತಾರೆ. ಇವನ ಹತ್ರ ಹೇಳ್ತಾರೆ, ನೀನ್ ಹೇಳ್ದಂಗೆ ನಿಮ್ ಮನೆ ಲಾಕ್ನು ಕರೆಕ್ಟ್ ಆಗಿದೆ, ಯಾರು ಫೋರ್ಸ್ಫುಲ್ ಆಗಿ ಓಪನ್ ಮಾಡಿಲ್ಲ, ಪ್ಲಸ್ ಆ ಮನೆ ಓನರ್ ಕೂಡ ನೀನ್ ಇಲ್ದೇ ಇರುವಾಗ ಯಾರು ಬಂದಿಲ್ಲ ಅಂತ ಹೇಳಿದ್ರು ಅಂದಾಗ ಈಗ ಮಿನ್ಹೋ ಕೇಳ್ತಾಳೆ, ಸರಿ ನಿನ್ ಹತ್ರ ಒಂದೇ ಕೀನ ಇರೋದು ಅಥವಾ ಇನ್ನೊಂದ್ ಕೀನ ನಿನ್ ಫ್ರೆಂಡ್ಗೋ ಅಥವಾ ಗರ್ಲ್ ಫ್ರೆಂಡ್ಗೆ ಏನಾದ್ರು ಕೊಟ್ಟಿದ್ದ ಅಂದಾಗ ಇವ್ನ ಅಂತಾರೆ, ನನ್ಗೆ ಫ್ರೆಂಡು ಇಲ್ಲ ಗರ್ಲ್ ಫ್ರೆಂಡು ಇಲ್ಲ, ನಾನು ಇದುವರೆಗೂ ಯಾರನ್ನು ನಮ್ಮ ಮನೆ ಕರ್ಕೊಂಡೇ ಬಂದಿಲ್ಲ, ಆ ಮನೇಲಿ ನಾನು ಒಬ್ನೇ ಇರೋದು ಅಂತ. ಇದನ್ನ ಕೇಳಿದ ತಕ್ಷಣ ಇವ್ರಿಬ್ರಿಗೂ ಶಾಕ್ ಆಗುತ್ತೆ. ಹಂಗೆ ಬಾಯ್ ಮೇಲೆ ಕೈ ಇಟ್ಕೊಳ್ತಾರೆ. ಏನ್ ಹಂಗ್ ನೋಡ್ತಿದ್ದೀರಾ, ಇವಾಗವರೆಗೂ ನಾನ್ ಸಿಂಗಲ್ ಆಗಿ ಹ್ಯಾಪಿ ಆಗಿದ್ದೀನಿ ಅಂತ ನಿಮ್ಗೆಲ್ಲ ಹೊಟ್ಟೆ ಕಿಚ್ಚಾಗ್ತಾ ಇದೆಯಾ ಅಂದಾಗ ಮಿನ್ಹೋ ಅಂತಾಳೆ, ನೋಡು ನಿಮ್ ಮನೆ ಒಳಗಡೆ ಹೋಗಿ ನೋಡಿದ್ರಲ್ಲಿ ವಿಂಡೋ ಕೂಡ ಕರೆಕ್ಟ್ ಆಗಿ ಇದೆ, ಯಾರು ವಿಂಡೋ ಒಳಗಡೆಯಿಂದ ಕೂಡ ನಿಮ್ ಮನೆ ಒಳಗಡೆ ಬಂದಿಲ್ಲ, ಎಲ್ಲ ಪಕ್ಕಾ ಕ್ಲಿಯರ್ ಆಗಿದೆ, ಕೀ ಇದ್ರೆ ಮಾತ್ರನೇ ಡೋರ್ ಓಪನ್ ಮಾಡಕ್ ಆಗೋದು, ಹಂಗ್ ಓಪನ್ ಮಾಡ್ಕೊಂಡ್ ಒಳಗಡೆ ಬಂದ್ರೆ ತಾನೆ ನಿಮ್ ಮನೇಲಿ ಇರೋ ಕತ್ತಿ ನಾವ್ ಎತ್ಕೊಂಡು ಹೋಗಕ್ಕಾಗೋದು, ಅವ್ನ ಹೆಂಗ್ ಬಂದಿರ್ತಾನೆ ಅಂದಾಗ ಈಗ ಟೊರೆಟ್ ಆಗಿ ಏನೋ ಲೈಟ್ ಆಗಿ ಕ್ಲಾಶ್ ಆಗೋ ತರ ಇದೆ. ಏನಂದ್ರೆ ಕೀ ಇದ್ರೆ ಮಾತ್ರ ತಾನೆ ಡೋರ್ ಓಪನ್ ಮಾಡಕ್ ಆಗೋದು, ಹಂಗಾದ್ರೆ ಯಾರಾದ್ರೂ ನನ್ ಕೀನ ಡೂಪ್ಲಿಕೇಟ್ ಮಾಡಿ ನಮ್ಮ ಮನೆ ಒಳಗಡೆ ಹೋಗಿರ್ಬೋದಾ ಅಂತ ನಂಗೆ ಡೌಟ್ ಅಂತ ಇವ್ನು ಕರೆಕ್ಟ್ ಆಗಿ ಹೇಳ್ತಾನೆ. ಡೂಪ್ಲಿಕೇಟ್ ಮಾಡಿದ್ದಾರೆ ಅಂತಂದ್ರೆ ನೀನ್ ಯಾರಾದ್ರೂ ಕೀ ಕೊಟ್ಟಿದ್ರೇನೆ ಸಾಧ್ಯ ಆಗೋದು, ನೀನ್ ಅವ್ರ ಕೈಲಿ ಕೀ ಕೊಟ್ಟಿಲ್ಲ ಅಂದ್ರೆ ಅದನ್ನ ಹೆಂಗ್ ಡೂಪ್ಲಿಕೇಟ್ ಮಾಡಕ್ ಸಾಧ್ಯ ಆಗುತ್ತೆ, ಒಂದು ಯಾರಾದ್ರೂ ನಿಮ್ ಮನೆಗ್ ಬಂದಿರ್ಬೇಕು, ಯಾರು ಬಂದಿಲ್ಲ ಅಂತ ಹೇಳ್ತಾ ಇದೀಯಾ, ಇಲ್ಲ ನೀನ್ ಯಾರಾದ್ರೂ ಕೀನ ಕೊಟ್ಟಿರ್ಬೇಕು, ನೀನ್ ಯಾರತ್ರ ಕೀ ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೀಯಾ. ಇದೆಲ್ಲ ಹೋದ್ರು ಯಾವನಾದ್ರೂ ಬಂದು ನಿನ್ ಕೀನ ಪಿಕ್ ಪಾಕೆಟ್ ಮಾಡಿದಾನಂತ ನೋಡಿದ್ರೆ ಅದೂನು ಇಲ್ಲ ಅಂದಾಗ ಈಗ ಟೊರೆಟಕ್ಕೆ ಟಕ್ ಅಂತ ಫ್ಲಾಶ್ ಆಗುತ್ತೆ. ಇರಿ 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 ಪಿಕ್ ಪಾಕೆಟ್ 1.5 year ಬ್ಯಾಕ್ ನನ್ ಕೀನ ನಾನು ಕಳ್ಕೊಂಡಿದ್ದೆ, ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂತು, ನಿಮ್ ಕೀ ನಮ್ಮ ಹತ್ರನೇ ಇದೆ ಬಂದು ತಗೊಳ್ಳಿ ಅಂತ. ಅದು ಹೆಂಗೆ ಅಂತ ನೋಡಿದ್ರೆ ಆ ಕೀಗೆ ನಾನೊಂದು ಕೀ ಚೈನ್ ಹಾಕಿದ್ನಲ್ಲ, ಅದ್ರಲ್ಲಿ ನನ್ನ ಹೆಸರು ಅಡ್ರೆಸ್ ಫೋನ್ ನಂಬರ್ ಎಲ್ಲ ಇತ್ತು. ಸೊ ಆ ಕೀನ ಯಾರು ಎತ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ರು ಅವನೇ ಕೊಲೆ ಮಾಡಿರ್ಬೋದು ಅಂದಾಗ ರಾನ್ಸನ್ ಹೇಳ್ತಾನೆ, ನೀನ್ ಹೇಳಿದ್ರು ಸ್ವಲ್ಪನೂ ಲಾಜಿಕ್ಕೇ ಇಲ್ಲ, ನಿನ್ ಕೀ ಕಳ್ಕೊಂಡಿರೋದು 1.5 year ಬ್ಯಾಕ್, ಅವಾಗ ನಿನ್ ಕೀ ಎತ್ತಿ ಡೂಪ್ಲಿಕೇಟ್ ಮಾಡಿ ಇಟ್ಕೊಂಡು ಅವನು 1.5 year ಆದ್ಮೇಲೆ ಒಂದು ಕೊಲೆನ ಮಾಡಿ ಅದನ್ನ ನಿನ್ ಮೇಲೆ ಹಾಕಿದಾನೆ ಅಂತಂದ್ರೆ ಸ್ವಲ್ಪ ಆದ್ರೂ ನಂಬೋ ತರ ಇದೆಯಾ ಅಂದಾಗ ಟೊರೆಟೋ ಹೇಳ್ತಾನೆ, ಈಗ ನೀವ್ ಯೋಚನೆ ಮಾಡ್ತಿರೋ ರೀತಿ ತಾನೆ ಕೊಲೆಗಾರ ಕೂಡ ಯೋಚನೆ ಮಾಡ್ತಾನೆ, ನಾವ್ ಆಗಲ್ಲ ಇದು ನಡ್ದಿರಲ್ಲ ಅಂತ ಯೋಚನೆ ಮಾಡೋ ರೀತಿನ ಅವ್ನು ಯೋಚನೆ ಮಾಡಿ ಕೆಲ್ಸನ ಮಾಡಿದಾನೆ. 1.5 year ಬ್ಯಾಕ್ ನನ್ ಕೀನ ಕಳ್ತನ ಮಾಡ್ಕೊಂಡೋದನೆ ಡೂಪ್ಲಿಕೇಟ್ ಮಾಡಿ ಕೊಲೆನ ಮಾಡಿರೋದು ಅಂತ ಟೊರೆಟೋ ಕನ್ಫರ್ಮ್ ಆಗಿ ಹೇಳ್ತಾನೆ. ಅಷ್ಟೇ ಅಲ್ಲ, ಅವತ್ತು ಯಾರ ಕೀನ ತಗೊಂಡ್ಬಂದು ಪೊಲೀಸ್ ಸ್ಟೇಷನ್ ಕೊಟ್ರು ಅಂತ ವಿಚಾರಣೆ ಮಾಡ್ಕೊಂಡ್ ಬಾ ಅಂತ ಮಿನ್ಹೋಗೆ ಹೇಳ್ತಾನೆ. ಯಾಕಂದ್ರೆ ಯಾರದನ್ನ ತಂದ್ ಕೊಟ್ರು ಆ ಡೀಟೇಲ್ಸ್ ಇವ್ರು ತಗೊಂಡಿರ್ತಾರಲ್ವಾ, ಸೊ ಆ ಡೀಟೇಲ್ ನ ಕಂಡಿಡ್ಕೊಂಬ ಅಂತ ಮಿನ್ಹೋಗೆ ಹೇಳ್ತಾನೆ. ಅವಳು ಕೂಡ ಹೋಗಿ ಕಂಡಿಡ್ಕೊಂಡ್ ಬರ್ತಾಳೆ. ಅದ್ ಬಂದು ಅಂತ ಏನು ಹೇಳಕ್ ಬರ್ತಾಳೆ ನೋಡಿ, ಅಷ್ಟ್ರಲ್ಲಿ ಟೊರೆಟೋನ ಸ್ಟಾಪ್ ಮಾಡಿಸ್ಬಿಟ್ಟು ನನಗ್ ಗೊತ್ತು ನೀನ್ ಹೇಳ್ಬೇಡ ಅಂತಾನೆ. ಈಗ ಚೀಫ್ ಮತ್ತೆ ಬಂದು ಇವಾಗಾದ್ರೂ ನಿಜ ಒಪ್ಕೊಂತೀಯ ಇಲ್ವಾ ಅಂತ ಕೇಳಿದಾಗ ಟೊರೆಟೋ ಹೇಳ್ತಾನೆ, ಸರ್ ಇವಾಗ ನಾನೆಲ್ಲ ನಿಜಾನು ಹೇಳ್ಬಿಡ್ತೀನಿ ಅಂತ. ಏನ್ ವಿಚಾರ ಅಂತ ನೋಡಿದ್ರೆ ಆಕ್ಚುಲಿ 1.5 year ಬ್ಯಾಕ್ ನಾನ್ ಕಾಲೇಜ್ ಎಲ್ಲ ಮುಗಿದ್ಮೇಲೆ ಸಮ್ಮರ್ ಹಾಲಿಡೇಸ್ ಗೆ ವೇಟ್ ಮಾಡ್ತಾ ಇದ್ದೆ. ಆದ್ರೆ ಕಾಲೇಜ್ ಎಲ್ಲ ಮುಗಿಯೋದಕ್ಕೂ ಮುಂಚೆನೆ ಆ ಸಂಗ್ಮಿನ್ ಅನ್ನೋನು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ಕೊಂಡು ಮಾತಾಡ್ತಾ ಇದ್ದ. ನಮ್ಮ ಅಪ್ಪ ತುಂಬಾ ಶ್ರೀಮಂತರಲ್ವಾ, ಸೊ ನನ್ಗೊಂದು ಫೆರಾರಿ ಕಾರ್ ನ ಗಿಫ್ಟ್ ಮಾಡಿದ್ದಾರೆ, ಸೊ ನಾನ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಆ ಕಾರ್ ನ ಇಟ್ಟು ಸಕ್ಕದಾಗಿ ಸುತ್ತೀನಿ ಅಂತ ಹೇಳ್ತಾ ಇದ್ದ. ಅಷ್ಟೇ ಅಲ್ಲ, ಅವಾಗ ತಾನೆ ಅವ್ನಿಗೆ ಲೈಸೆನ್ಸ್ ಬೇರೆ ಬಂದಿತ್ತು ಅಂತ ಹೇಳ್ದ. ಆದ್ರೆ ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗಿದ್ಮೇಲೆ ಅವನ ಹತ್ರ ಕಾರ್ ಇರ್ಲಿಲ್ಲ. ಅವ್ರ ಫ್ರೆಂಡ್ಸ್ ಎಲ್ಲ ಕೇಳಿದಾಗ ನಾನ್ ಸುಮ್ನೆ ಕಾರಲ್ಲಿ ಸುತ್ತಾ ಇದ್ದೆ, ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ, ಸರಿಯಾಗಿ ಓದ್ತಾ ಇಲ್ಲ ಅಂತ ಮನೇಲಿ ಕಿತ್ತಿಟ್ಕೊಂಡ್ಬಿಟ್ರು ಅಂತ ಹೇಳ್ದ. ಅಷ್ಟೇ ಅಲ್ಲ, ಅವ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಯಾವ್ಯಾವ ಜಾಗಕ್ಕೆಲ್ಲ ಹೋಗಿದ್ದ ಅಂತ ಬೇರೆ ಹೇಳ್ತಿದ್ದ. ಅದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಆಗ ಅವನು ಇಲ್ಲಿಂದ ಒಂದು 300 kilometer ಆ ಕಡೆ ಒಂದು ಟೂರಿಸ್ಟ್ ಪ್ಲೇಸ್ ಇದೆ, ಆ ಜಾಗಕ್ಕೆ ಹೋಗಿದ್ದೆ ಅಂತ ಹೇಳ್ದ. ಅವ್ನು ಹೋಗಿದ್ದ ಟೈಮ್ ಅಲ್ಲೇ ನಿಮ್ ವೈಫ್ ಮತ್ತೆ ನಿಮ್ ಮಗು ಕೂಡ ಆ ಜಾಗಕ್ಕೆ ಹೋಗಿತ್ತು. ಆ ಟೈಮ್ ಅಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವ್ರು ಸತ್ತೋಗಿದ್ದು. ಆದ್ರೆ ಯಾರು ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ದು, ಅವರ ಸಾವಿಗೆ ಯಾರ್ ಕಾರಣ ಅಂತ ಆ ಟೈಮ್ ಅಲ್ಲಿ ಕಂಡಿಡಿಯಕ್ ಆಗ್ಲಿಲ್ಲ. ಅದರಿಂದ ನೀವು ತುಂಬಾನೇ ಬೇಜಾರಲ್ಲಿದ್ರಿ. ಆದ್ರೆ ನಿಮ್ ವೈಫ್ ಮತ್ತೆ ಮಗು ಸತ್ತಿದ್ದಕ್ಕೆ ಯಾರ್ ಕಾರಣ ಅಂತ ಕಂಡಿಡಿಯಕ್ಕೆ ಪರ್ಸನಲ್ ಆಗಿ ನೀವೇ ಅದನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆ ಕಾಸ್ಟ್ಲಿ ಆದ ಕಾರ್ ಯಾರ್ದು ಯಾವ್ದಿರ್ಬೋದು ಅಂತ ಕಂಡಿಡಿಯಕ್ಕೆ ತುಂಬಾನೇ ಟ್ರೈ ಮಾಡಿದ್ರಿ. ಆದ್ರೆ ಸಂಗ್ಮಿನ್ ಅವರಪ್ಪ ಈ ತರ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಆ ಕಾರ್ ನ ಪೂರ್ತಿ ಡಿಸ್ಟ್ರಾಯ್ ಮಾಡ್ಬಿಟ್ರು. ಅದಕ್ಕೆ ಅವನು ಸಮ್ಮರ್ ಲೀವ್ ಮುಗ್ದು ಮತ್ತೆ ಕಾಲೇಜ್ಗೆ ಬಂದಾಗ ಅವನ ಹತ್ರ ಕಾರ್ ಇರ್ಲಿಲ್ಲ. ಅದನ್ನ ಕಂಡಿಡಿಯಕ್ಕೆ ಕಾರ್ ನಂಬರ್ ನ ಮಿನ್ಹೋ ಹತ್ರ ಕೊಟ್ಟು ಅದನ್ನ ಕಂಡಿಡ್ಕೊಂಬ ಅಂತ ಕಳಿಸ್ದೆ. ಆದ್ರೆ ಕಾರ್ ನಂಬರ್ ನ ಹಾಕಿ ಚೆಕ್ ಮಾಡಿದಾಗ ಈ ತರ ಒಂದು ಕಾರ್ ಇವಾಗ ಇಲ್ವೇ ಇಲ್ಲ ಅಂತ ಗೊತ್ತಾಯ್ತು. ಸೊ ಸಂಗ್ಮಿನ್ ಅವರಪ್ಪ ಆ ಕಾರ್ ನ ಡಿಸ್ಟ್ರಾಯ್ ಮಾಡಿದ್ರಿಂದ ನಮ್ಗೆ ನಿಜ ಗೊತ್ತಾಗ್ಲಿಲ್ಲ. ಆದ್ರೆ ಈ ನಿಜನ ನೀವು 2 years ಬ್ಯಾಕ್ ಕಂಡಿಡಿದ್ರಿ. ಆ ಟೈಮಲ್ಲಿ ಸಂಗ್ಮಿನ ನೀವು ಫಾಲೋ ಕೂಡ ಮಾಡಿದ್ರಿ. ಆದ್ರೆ ಅವರಪ್ಪ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್, ಪ್ಲಸ್ ಅವ್ರ ಮಾವ ಒಂದು ತುಂಬಾನೇ ಹೈ ಪೊಸಿಷನ್ ಅಲ್ಲಿರೋ ಒಬ್ಬ ಪೊಲಿಟಿಷಿಯನ್. ಸೊ ನೀವು ಅವ್ನ ಹತ್ರ ಕೂಡ ಹೋಗಕ್ಕಾಗಿಲ್ಲ, ಅವನ ಮೇಲೆ ಕೇಸ್ ಹಾಕಕ್ ಕೂಡ ಆಗಿಲ್ಲ. ಯಾಕಂದ್ರೆ ಅದಕ್ಕೆ ತಕ್ಕಂತ ಎವಿಡೆನ್ಸ್ ನಿಮ್ ಹತ್ರ ಇರ್ಲಿಲ್ಲ. ಆದ್ರೆ ನೀವು ಅವನ್ನ ರೆಗ್ಯುಲರ್ ಆಗಿ 2 years ಇಂದ ಫಾಲೋ ಮಾಡಿದೀರಾ. ಅವ್ನ್ ರೂಮ್ ಅಲ್ಲಿ ಕೂಡ ಅವ್ನ್ ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ದಾನೆ ಅಂತ ಲಿಸ್ಟ್ ನ ಬರ್ದಿದ್ದ. ಆ ಟೈಮಲ್ಲಿ ನೀವು ಅದನ್ನ ನೋಡಿಟ್ಕೊಂಡಿದ್ರಿ. ಅವನನ್ನ ಫಾಲೋ ಮಾಡ್ಕೊಂಡು ನೀವು ಕಾಲೇಜ್ ವರ್ಗೂ ಕೂಡ ಬಂದಿದ್ದೀರಾ. ಆ ಟೈಮಲ್ಲೇ ನಾನ್ ಆ ಕಡೆ ಎಲ್ಲೋ ಪಾಸ್ ಆಗ್ಬೇಕಾದ್ರೆ ನನ್ ಕೀನ ಮಿಸ್ ಮಾಡ್ಕೊಂಡಿರ್ತೀನಿ. ನೀವ್ ಆ ಕೀನ ಎತ್ಕೊಂಡು ಒಂದು ಡೂಪ್ಲಿಕೇಟ್ ಕೀನ ಮಾಡಿಟ್ಕೊಂಡು ಆಮೇಲೆ ನನ್ ಕೀನ ಎತ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದೀರಾ. ಮತ್ತೆ ಅಕ್ಕಿ ನನ್ ಕೈ ಸೇರೋ ತರ ಮಾಡಿದೀರಾ. ಖಂಡಿತ ನಾನು ಈ ವಿಷಯನೆಲ್ಲ ಮರ್ತೋಗಿರ್ತೀನಿ, ಅದ್ರ ಬಗ್ಗೆ ಅಷ್ಟಾಗಿ ಯೋಚನೆ ಮಾಡಲ್ಲ ಅಂತ ನೀವ್ ಅನ್ಕೊಂಡಿದೀರಾ. ಆದ್ರೆ ಅದೆಲ್ಲ ತಪ್ಪು, ನೀವ್ ಮಾಡಿದ್ ತಪ್ಪು. ಯಾಕಂದ್ರೆ ಫಸ್ಟ್ ಡೇ ನನ್ ಮೇಲೆ ಅನುಮಾನ ಪಟ್ಟು ವಿಚಾರಣೆಗೆ ಅಂತ ಕರ್ಕೊಂಡ್ ಬಂದಾಗ ನೀವ್ ಹೇಳಿದ್ರಲ್ಲ, ನಾನ್ ಆ ಸಂಗ್ಮಿನ ಸಾಯಿಸ್ಬೇಕಾದ್ರೆ ಯಾರೋ ಒಬ್ಬ ನೋಡ್ದ, ಅವ್ನ್ ಬಂದು ಸಾಕ್ಷಿ ಹೇಳ್ದ ಅಂತ. ಆಗ ನಾನು ಕೇಳ್ದೆ, ಆ ಸಾಕ್ಷಿದಾರ ಏನಾದ್ರು ನಿಮಗ್ ಬೇಕಾಗಿರೋನ, ನಿಮಗ್ ಗೊತ್ತಿರೋನ ಅಂತ. ಆಗ ಇಲ್ಲಿ ನಿಂತ್ಕೊಂಡಿರೋರು ಯಾರ ಮುಖದಲ್ಲೂ ಗಾಬರಿ ಕಾಣಿಸಿಲ್ಲ. ಬಟ್
ನಿಮ್ ಮುಖದಲ್ಲಿ ಮಾತ್ರ ನನಗೆ ಗಾಬರಿ ಕಾಣಿಸ್ತು. ನಾನು ಅವಾಗೆ ಅನ್ಕೊಂಡೆ ಈ ಕೇಸ್ಗೂ ನಿಮ್ಗೂ ಏನೋ ಸಂಬಂಧ ಇದೆ ಅಂತ. ಅಷ್ಟೇ ಅಲ್ಲ, ನೀವ್ ಬೇರೆ ಆಫೀಸರ್ಸ್ ಹತ್ರ ಈ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಕೂಡ ನಂದೇ ತಪ್ಪು ಅಂತ ನನ್ನನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರಿ. ನಾನ್ ಅವಾಗೆ ಅರ್ಥ ಮಾಡ್ಕೊಂಡೆ ನಿಮ್ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ. ಅದಕ್ಕೆ ಬೇರೆ ಪೊಲೀಸ್ ಅವರೆಲ್ಲ ನನಗ್ ಸಪೋರ್ಟಿವ್ ಆಗಿದ್ರೆ ಮಾತ್ರನೇ ಕೇಸ್ ನ ಸಾಲ್ವ್ ಮಾಡಕ್ ಆಗೋದು ಅಂತ ಅವಾಗ ನನಗ್ ಅರ್ಥ ಆಯ್ತು. ಯೂಶುವಲ್ ಆಗಿ ಒಬ್ಬರ ಲೈಫ್ ಅಲ್ಲಿ ಇರೋ ಒಂದು ಪರ್ಸನಲ್ ಪ್ರಾಬ್ಲಮ್ಗೆ ಸಣ್ಣದಾಗ ಒಂದು ಸೊಲ್ಯೂಷನ್ ಕೊಟ್ರೇನೆ ಸಾಕು, ಅವ್ರು ನಮ್ಮನ್ನ ನಂಬಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂತ. ಇದೇ ತಾನೇ ಹ್ಯೂಮನ್ಸ್ ಅಲ್ಲಿರೋ ಸೈಕಾಲಜಿ. ಸೊ ಅದಕ್ಕೋಸ್ಕರನೇ ನಾನ್ ಫಸ್ಟ್ ಮಿನ್ಹೋ ಅವ್ರ ಬೆಕ್ಕು ಮರಿ ಸತ್ತಿದ್ದಕ್ಕೆ ತುಂಬಾನೇ ಫೀಲ್ ಮಾಡ್ತಾ ಇದ್ರು. ಅದಕ್ಕೊಂದ್ ಸೊಲ್ಯೂಷನ್ ನ ಹೇಳ್ದೆ. ಸೊ ಅವ್ರು ನನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೆಕೆಂಡ್ ಬಂದು ರಾನ್ಸನ್, ಅವ್ರ ವೈಫ್ ಪ್ರೆಗ್ನೆಂಟ್ ಆಗಿದ್ದಾರೆ. ಅವ್ರ ಮಧ್ಯೆ ಸ್ವಲ್ಪ ಜಗಳ ಇತ್ತು, ಪ್ರಾಬ್ಲಮ್ಸ್ ಇತ್ತು. ಅದು ಕೂಡ ನಾನು ಸೊಲ್ಯೂಷನ್ ಕೊಟ್ಟೆ. ಸೊ ಅವ್ರಿಬ್ಬರ ಮಧ್ಯೆ ಇರೋ ಪ್ರಾಬ್ಲಮ್ ಸರಿ ಹೋಯ್ತು. ಅವ್ರು ನನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ ಮೂರನೇದು ಡಿಡಿ, ಅವ್ರು ತುಂಬಾನೇ ಸ್ಟ್ರಿಕ್ಟ್ ಆಫೀಸರ್. ಅವ್ರು ಅಷ್ಟು ಈಸಿಯಾಗಿ ನನ್ನ ನಂಬಲ್ಲ ಅಂತ ಗೊತ್ತಾಯ್ತು. ಆದ್ರೆ ಅವ್ರು ಇದಕ್ಕೂ ಮುಂಚೆ ಸಾಲ್ವ್ ಮಾಡಿರೋ ಒಂದು ಕೇಸ್ ನ ನೋಡ್ದೆ. ಅದ್ರಲ್ಲಿ ಇವರು ಆ ಸೀರಿಯಲ್ ಕಿಲ್ಲರ್ ನ ಕಂಡಿಡಿದ್ರು. ಬಟ್ ಅವನೊಬ್ಬ ಇನ್ನೋಸೆಂಟ್. ಆಗ ನಾನು ಅವ್ರಿಗೊಂದು ವಿಚಾರನ ಅರ್ಥ ಮಾಡಿಸ್ದೆ. ಅವ್ರವ್ರು ಒಂದು ವಿಷಯನ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ನೋಡ್ತಾರೆ. ಸೊ ಪ್ರತಿ ಒಂದು ನಿಜ ಅಲ್ಲ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ದೆ. ಸೊ ಅವ್ರು ಕೂಡ ನನ್ನನ್ನ ಪೂರ್ತಿಯಾಗಿ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ಲಸ್ ನಿಮ್ ವೈಫ್ ಮತ್ತೆ ಮಗ ಸತ್ತ ಅಲ್ವಾ, ಆ ಡೀಟೇಲ್ಸ್ ನ ಕೂಡ ನನ್ಗೆ ಹೇಳಿದ್ರು. ಆ ಡೀಟೇಲ್ಸ್ ಎಲ್ಲ ನಾನು ತಿಳ್ಕೊಂಡ್ಮೇಲೆ ಮಿನ್ಹೋನ ಇಟ್ಟು ಪ್ರತಿಯೊಂದು ಡೀಟೇಲ್ ನ ಕೂಡ ನಾನು ಕಲೆಕ್ಟ್ ಮಾಡಿದೆ. ಇಲ್ಲೇ ಕೂತ್ಕೊಂಡು ಈ ಪೊಲೀಸ್ ಸ್ಟೇಷನ್ ಅಲ್ಲೇ ಕೂತ್ಕೊಂಡು ಈ ಕೇಸ್ ನ ನಾನು ಸಾಲ್ವ್ ಮಾಡಿದೆ. ಅದಕ್ಕೆ ಇಲ್ಲಿರೋ ಪ್ರತಿಯೊಬ್ರು ನನ್ನ ಜೊತೆ ನಿಂತ್ರು, ನನಗೆ ಹೆಲ್ಪ್ ಮಾಡಿದ್ರು. ಈಗ ನಾನು ಹೊರಗಡೆ ಹೋಗಿ ಕೇಸ್ ನ ಸಾಲ್ವ್ ಮಾಡ್ಬೇಕಂತಂದ್ರೆ ಅದು ನನ್ ಕೈಯಲ್ಲಿ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ನಾನು ಎಲ್ಲೋಗ್ತೀನಿ ಬರ್ತೀನಿ ಅಂತ ಚೆಕ್ ಮಾಡೋದಕ್ಕೆ ನನ್ನನ್ನ ಕಣ್ಗಾಣ್ಸಕ್ಕಂತಾನೆ ಒಬ್ಬನ ನೀವು ನೇಮಿಸಿದ್ರಿ. ಅದನ್ನು ಮೀರಿ ನಾನು ಈ ಕೇಸ್ ಬಗ್ಗೆ ಏನಾದ್ರು ವಿಚಾರಣೆ ಮಾಡ್ತಾ ಇದೀನಿ ಅಂತ ನಿಮಗ್ ಗೊತ್ತಾದ್ರೆ ನೀವು ಬೇರೆ ಒಂದು ಪ್ಲಾನ್ ನ ಮಾಡ್ತೀರಾ. ಅದಕ್ಕೋಸ್ಕರನೇ ನಾನು ಏನೊಂದು ವಿಚಾರಣೆ ಕೂಡ ಮಾಡದೆ ಪ್ರತಿಯೊಂದು ಪೊಲೀಸ್ ಅವ್ರ ಕೈಯಲ್ಲೇ ಮಾಡಿಸ್ದೆ. ಇದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡೆ ನಾನು ಈ ಕೇಸ್ ನ ಸಾಲ್ವ್ ಮಾಡಿದೆ ಅಂತ ಹೇಳ್ತಾನೆ. ಸರ್ ಇನ್ನೊಂದ್ ವಿಷಯ ಹೇಳ, ನನಗೆ ನಿಮ್ ಮೇಲೆ ಇದ್ದಿದ್ದ ಡೌಟ್ ನ ಇನ್ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅವತ್ತು ಡಿಡಿ ಅವ್ರು ಬಂದು ನಮ್ಮ ಮನೆನ ಸರ್ಚ್ ಮಾಡೋದಕ್ಕೆ ವಾರಂಟ್ ಸಿಕ್ತು ಅಂತ ಹೇಳಿದ್ರಲ್ಲ, ಆ ಟೈಮಲ್ಲಿ ನಾನು ಬೇಡ ಅಂತ ತುಂಬಾನೇ ಗಾಬರಿಯಿಂದ ಹೇಳ್ದೆ. ಆಗ ನೀವು ಕೂಡ ನನ್ನ ಹಿಡ್ಕೊಂಡು ಕೇಳಿದ್ರಲ್ವಾ, ಏನೋ ನಿಮ್ ಮನೆ ಹಾಲ್ ಅಲ್ಲಿ ಇರೋ ಕ್ಲಾಸೆಟ್ ಅಲ್ಲಿ ಏನಾದ್ರು ಬಚ್ಚಿಟ್ಟಿದ್ಯಾ, ನಿನ್ ಲ್ಯಾಪ್ಟಾಪ್ ಅಲ್ಲಿ ಏನಾದ್ರು ಇಟ್ಟಿದ್ಯಾ ಅಂತ ಕೇಳಿದ್ರಲ್ಲ. ನನಗೆ ಅವಾಗೆ ಕನ್ಫರ್ಮ್ ಆಗೋಯ್ತು ಸರ್. ಯೂಶುವಲ್ ಆಗಿ ಜಪಾನ್ ಅಲ್ಲಿ ಇರೋ ಮನೆಗಳಲ್ಲೆಲ್ಲ ರೂಮ್ ಅಲ್ಲೇ ಕ್ಲಾಸೆಟ್ ನ ಇಡೋದು. ಆದ್ರೆ ನಮ್ಮ ಮನೇಲಿ ಹಾಲ್ ಅಲ್ಲಿ ಇತ್ತು ಅಂತ ನಿಮ್ಗೆ ಹೆಂಗ್ ಗೊತ್ತು? ಅದ್ರಲ್ಲೂ ಲ್ಯಾಪ್ಟಾಪ್ ನ ನಾನು ಈಗ ರೀಸೆಂಟ್ ಆಗಿ ಒಂದು 10-15 ಡೇಸ್ ಬ್ಯಾಕ್ ತಗೊಂಡಿದ್ದು. ಅದಂಗ್ ನಿಮಗ್ ಗೊತ್ತಾಯ್ತು ಅಂದ್ರೆ ನನ್ ಮನೇಲಿ ಇಲ್ದೇ ಇರೋ ಟೈಮ್ ಅಲ್ಲಿ ನೀವ್ ಇವಾಗ ಯಾವಾಗೋ ನಮ್ ಮನೆಗೆ ಹೋಗಿದ್ದೀರಾ. ನಮ್ ಮನೆ ಎಲ್ಲ ಚೆಕ್ ಮಾಡ್ಕೊಂಡು ನಮ್ ಕಿಚನ್ ಅಲ್ಲಿ ಇರೋ ಕತ್ತಿನ ಕೂಡ ನೀವ್ ಎತ್ಕೊಂಡು ಹೋಗಿದ್ದೀರಾ. ಇದೆಲ್ಲಕ್ಕಿಂತ ಮೀರಿ ನಾನು ಸಂಗಮಿನ್ ಹತ್ರ ಅಮೌಂಟ್ ತಗೊಂಡಿದ್ದೆ ಅಂತ ಒಂದು ಪ್ರೂಫ್ ನ ರೆಡಿ ಮಾಡಿ ಪೆನ್ ಡ್ರೈವ್ ಮೂಲಕ ನನ್ ಲ್ಯಾಪ್ಟಾಪ್ ಗು ಅದನ್ನ ಇನ್ಸರ್ಟ್ ಮಾಡ್ಬಿಟ್ಟು ಅಲ್ಲಿಂದ ಹೋಗಿದ್ದೀರಾ. ಸೊ ಇದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಿದ ತಕ್ಷಣ ಚೀಫ್ ಗಂತೂ ಮಾತೆ ಬರ್ತಾ ಇಲ್ಲ, ಯಾರೋ ಇವನು ಎಲ್ಲ ಕರೆಕ್ಟ್ ಆಗಿ ಹಿಂಗ್ ಹೇಳ್ತಿದ್ದಾನೆ ಅಂತ. ಆಗ ಪಕ್ಕದಲ್ಲಿರೋ ಡಿಡಿ ಕೇಳ್ತಾರೆ, ಸರ್ ನೀವ್ ಯಾಕಿದ್ರೆ ಸೈಲೆಂಟ್ ಆಗಿ ಕುತ್ಕೊಂಡಿದ್ದೀರಾ, ಏನಾದ್ರು ಮಾತಾಡಿ ಅಂದಾಗ ಟೊರೆಟೋ ಹೇಳ್ತಾನೆ, ನಿಮ್ ಸರ್ಗ್ ಇನ್ನೇನಿದೆ ಎಲ್ಲ ಮಾತಾಡೋದಕ್ಕೆ, ಎಲ್ಲ ನಾನ್ ಮಾತಾಡ್ಬಿಟ್ನಲ್ಲ ಅಂದಾಗ ಚೀಫ್ ಹೇಳ್ತಾರೆ, ನೀನ್ ಹೇಳಿದ್ದೆಲ್ಲ ಕರೆಕ್ಟೇ. ನಾನವತ್ತು ನಿಮ್ ಮನೆಯಿಂದ ಕತ್ತಿ ತಗೊಂಡೋಗಿ ಪಾರ್ಕ್ ಅಲ್ಲಿ ಅವನ್ನ ಮೀಟ್ ಮಾಡಿ ಸಾಯಿಸ್ಬೇಕು ಅಂತ ಹೋದಾಗ ಅವ್ನ್ ನನ್ ಕಾಲಕ್ ಬಿದ್ದು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಅದೊಂದು ಆಕ್ಸಿಡೆಂಟಲ್ ಆಗೋಯ್ತು, ನಿಮ್ ಹೆಂಡತಿ ಮಗುನ ಸಾವ್ಗೆ ನಾನ್ ಕಾರಣ ಆಗ್ಬಿಟ್ಟೆ ಅಂತ ತುಂಬಾನೇ ಫೀಲ್ ಮಾಡಿ ಅಳ್ತಾನೆ. ಹಂಗೇನಾದ್ರು ಆದ್ರೆ ಅವನ ಪ್ರಾಣದಲ್ಲೇ ಬಿಟ್ಬಿಡೋಣ, ಹೋದ್ರೆ ಹೋಗ್ಲಿ ಅಂತಾನೆ ಅನ್ಕೊಂಡೆ ಹೋಗಿದ್ದು. ಆದ್ರೆ ಹೋಗಿದ ತಕ್ಷಣ ಅವನು ನಿನಗ್ ಬೇಕಾದಷ್ಟು ದುಡ್ಡನ್ನ ಕೊಡ್ತೀನಿ, ಆ ದುಡ್ಡನ್ನ ತಗೊಂಡು ನೀನ್ ಸೈಲೆಂಟ್ ಆಗ್ಬಿಡು, ಈ ಕೇಸ್ ನ ಮುಂದುವರ್ಸ್ಬೇಡ ಅಂತ ಹೇಳ್ದ. ಅದರಿಂದನೇ ನಾನು ಟೆನ್ಷನ್ ಆಗಿ ಅವನನ್ನ ಚುಚ್ಚಿ ಸಾಯಿಸ್ಬಿಟ್ಟೆ. ಇದರಿಂದ ನನ್ನ ಹೆಂಡತಿ ಮತ್ತೆ ಮಗನ್ಗೆ ಶಾಂತಿ ಸಿಗುತ್ತೆ ಅನ್ಕೊಂಡಿದೀನಿ ಅಂದಾಗ ಟೊರೆಟೋ ಹಂಗೆ ನಗ್ತಾನೆ, ಸರ್ ನೀವು ತುಂಬಾನೇ ಸೆಲ್ಫಿಶ್, ನಿಮ್ ಹೆಂಡತಿ ಮತ್ತೆ ಮಗನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನೀವ್ ಈ ಕೊಲೆನ ಮಾಡಿಲ್ಲ, ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ಮಾಡಿದೀರಾ. ಯಾಕಂದ್ರೆ ನಿಮ್ ಹೆಂಡತಿ ಮತ್ತೆ ಮಗ ಸಮ್ಮರ್ ವೆಕೇಶನ್ ಹೋದಾಗ ನೀವು ಹೋಗ್ಬೇಕಾಗಿತ್ತು. ಆದ್ರೆ ನೀವು ಕೆಲ್ಸ ಅಂತ ಕೆಲ್ಸದ ಕಡೆ ಗಮನ ಕೊಟ್ಟು ಅವ್ರ ಜೊತೆ ಹೋಗಿಲ್ಲ. ಅವ್ರ ಸತ್ತೋದ್ಮೇಲೆ ನೀವು ತುಂಬಾನೇ ಫೀಲ್ ಮಾಡಿದೀರಾ, ನಾನು ಈ ವೆಕೇಶನ್ ಬಂದಿದ್ರೆ ನನ್ನ ಹೆಂಡತಿ ಮಗನ್ಗೆ ಈ ತರ ಆಗ್ತಿರ್ಲಿಲ್ಲ ಅಂತ. ಅವ್ರ ಸಾವ್ಗೆ ನೀವು ಸೇಡ್ ತೀರ್ಸ್ಕೋಬೇಕು ಅಂತ ಕಷ್ಟಪಟ್ಟು ಅವ್ನ್ ಯಾರಂತ ಕೂಡ ಕಂಡಿಡಿದ್ರಿ. ಹೇಳ್ಬೇಕಂದ್ರೆ ನೀವ್ ಅವಾಗ್ಲೇ ಕೊಲೆಗಾರ ಯಾರು ಅಂತ ಕಂಡಿಡಿದ್ರಿ. ಆದ್ರೆ ನೀವ್ ಇವಾಗ್ವರ್ಗೂ ವೇಟ್ ಮಾಡಿದೀರಾ, ಯಾಕಂದ್ರೆ ನಿಮ್ಗೆ ಕೆಲ್ಸನೂ ಬಿಡಕ್ಕಾಗಲ್ಲ. ತುಂಬಾನೇ ಕಷ್ಟಪಟ್ಟು ಈ ತರ ಒಂದು ಸ್ಟೇಜ್ ಗೆ ಬಂದಿದೀವಿ. ಈ ಟೈಮಲ್ಲಿ ನಾನೊಂದು ಕೊಲೆಗಾರ ಆಗ್ಬೇಕಾ ಅಂತ ನೀವ್ ಯೋಚನೆ ಮಾಡಿ ಪ್ಲಾನ್ ಮಾಡಿ ನನ್ನನ್ನ ಇದ್ರಲ್ಲಿ ಸಿಕ್ಕಾಕ್ಸಿದೀರಾ. ನನ್ನಂತೊಬ್ಬ ಬಕ್ರ ಸಿಕ್ಬೇಕಂತಾರೆ ನೀವ್ ಇಷ್ಟವರೆಗೂ ವೇಟ್ ಮಾಡಿದ್ರಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ ಅಯ್ಯಪ್ಪನ್ಗೆ ಇನ್ ಸ್ವಲ್ಪ ಕೋಪ ಬರ್ಸೋತರ. ಇದ್ರಿಂದಾನೇ ಗೊತ್ತಾಗಲ್ವಾ ಸರ್ ನೀವು ತುಂಬಾ ಸೆಲ್ಫಿಶ್ ಅಂದಿದ ತಕ್ಷಣ ಯಪ್ಪ ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ಆ ಚೀಫ್ ಹಂಗೆ ಬಂದು ಟೊರೆಟೋನ ಗಟ್ಟಿಯಾಗಿ ಹಿಡ್ಕೊಂಡು ಹೇಳ್ತಾನೆ, ನಿನ್ಗೇನೋ ಗೊತ್ತು ನನ್ ಬಗ್ಗೆ, ನಿನ್ಗೆ ಫ್ರೆಂಡ್ಸ್ ಇಲ್ಲ, ಫ್ಯಾಮಿಲಿ ಇಲ್ಲ, ನಿನಗೆ ಅಂತ ಯಾರು ಇಲ್ಲ, ಒಬ್ಬೊಂಟಿಯಾಗಿ ಬದುಕ್ತಾ ಇರೋನು, ನೀನಲ್ಲಿ ಏನಕ್ಕೋ ಬದುಕ್ಬೇಕಂತ ತಕ್ಷಣ ಟೊರೆಟೋ ನಗದ್ಬಿಟ್ಟು ಹೇಳ್ತಾನೆ, ಇದರಿಂದಾನೇ ಗೊತ್ತಾಗಲ್ವಾ ಸರ್ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನ್ ಯೋಚನೆ ಮಾಡ್ತಾರೆ ಅಂತ. ನಿಮ್ ಪ್ರಕಾರ ನನ್ಗೆ ಯಾರು ಇಲ್ಲ, ನಾನು ಒಬ್ಬಂಟಿಯಾಗಿರೋದ್ರಿಂದ ನನ್ನ ಈ ಕೇಸಲ್ಲಿ ಸಿಕ್ಕಾಕಿಸ್ಬೇಕು ಅಂತ ನೋಡಿದೀರಾ. ಅಷ್ಟೇ ಅಲ್ಲ ಸರ್ ಯಾವಾಗಾದ್ರೂ ನಿಮ್ ಮಗ ನಿಮ್ ಬಗ್ಗೆ ಏನ್ ಅನ್ಕೊಂಡಿದ್ದಾನೆ ಅಂತ ನೀವ್ ಯೋಚನೆ ಮಾಡಿದೀರಾ? ಸರಿ ಯಾವತ್ತಾದ್ರೂ ಅವನ ಸ್ಕೂಲ್ ಕರ್ಕೊಂಡು ಹೋಗ್ಬಿಟ್ಟಿದೀರಾ ಅಥವಾ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಏನಾದ್ರು ಹೋಗಿದ್ದೀರಾ? ಇಷ್ಟೆಲ್ಲ ಯಾಕೆ ಸರ್? ಆಕ್ಸಿಡೆಂಟ್ ಅಲ್ಲಿ ಅವ್ರು ತೀರೋಗಿದಾರೆ ಅಂತ ಗೊತ್ತಾದಾಗ ಕೂಡ ನೀವೊಂದು ಕೇಸಲ್ಲಿ ಇದ್ರಂತೆ. ಅವ್ರೇನ್ ಬೇರೆನಾ ಸರ್ ನೀವ್ ಲೇಟ್ ಆಗಿ ಹೋಗಿ ನೋಡೋದಕ್ಕೆ? ಸ್ವಂತ ಹೆಂಡತಿ ಮಗ ಸತ್ತೋದಾಗ ಕೂಡ ನೀವ್ ಲೇಟ್ ಆಗಿ ಹೋಗಿ ನೋಡಿದೀರಾ. ಇದರಿಂದನೇ ಗೊತ್ತಾಗಲ್ವಾ ನಿಮ್ ಮಗ ನಿಮ್ ಬಗ್ಗೆ ಏನ್ ಅನ್ಕೊಂಡಿದ್ದ ಅಂತ ಹೇಳಿದ ತಕ್ಷಣ ಈ ಚೀಫ್ ಗೆ ಮಾತೆ ಬರ್ತಾ ಇಲ್ಲ. ಅವ್ರ ಹಂಗೆ ಕೆಳಗಡೆ ಕುತ್ಕೊಂಡ್ಬಿಡ್ತಾರೆ. ಟೊರೆಟೋಗೆ ಮತ್ತೆ ಹೇಳ್ತಾನೆ, ನೋಡಿ ಸರ್ ನನ್ಗೆ ಯಾಕೋ ನೀವ್ ಈ ಕೇಸ್ ನ ಕರೆಕ್ಟ್ ಆದ ಫಾರ್ಮೆಟ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡಿದೀರಾ ಅಂತ ಅನ್ಕೊಂಡಿಲ್ಲ. ಯಾಕಂದ್ರೆ ಆ ಸಮರ್ ಎಲ್ಲ ಮುಗಿದ್ಮೇಲೆ ಸಂಗಮಿನ್ ಕಾಲೇಜ್ ಗೆ ಬಂದಾಗ ಅವ್ನ್ ಫ್ರೆಂಡ್ಸ್
ಹತ್ರ ಇನ್ನೊಂದ್ ವಿಚಾರ ಕೂಡ ಹೇಳ್ದ. ನಾನ್ ಬರೀ ಆ ಕಾರ್ನ ಓಡಿಸ್ತಾ ಇದ್ದೆ ಅಂದಿದ್ದಕ್ ಮಾತ್ರ ನಮ್ಮಪ್ಪ ಕಿತ್ತಿಟ್ಕೊಂಡಿಲ್ಲ. ನಾನು ಅವಾಗವಾಗ ಒಂದು ಕ್ಲಬ್ಗೆ ಹೋಗ್ತೀನಲ್ಲ, ಅಲ್ಲಿರೋ ಸೀನಿಯರ್ ಅಣ್ಣ ಅವರೆಲ್ಲ ಕೂಡ ನನ್ ಕಾರ್ನ ಎತ್ಕೊಂಡು ಹೋಗ್ತಾ ಇದ್ರು ಅಂತಾನೆ ನಮ್ಮಪ್ಪ ಕೋಪ ಪಟ್ಟು ಕಾರ್ನ ಕಿತ್ತಿಟ್ಕೊಂಡ್ರು ಅಂತ ಹೇಳ್ತಾ ಇದ್ದ. ನೀವ್ ಅವ್ನ್ ರೂಮ್ಗೆ ಹೋಗಿ ನೋಡಿದಾಗ ಅವ್ನ್ ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ದಾನೆ ಅಂತ ಒಂದು ಬೋರ್ಡಲ್ಲಿ ಬರ್ದಿದ್ದ ಅಂತ ಹೇಳಿದ್ರಲ್ಲ, ಅದು ಅವ್ನ್ ದುಡ್ಡು ಕೊಟ್ಟಿರೋದಲ್ಲ, ಅವ್ರ ಹತ್ರ ಇವ್ನ್ ದುಡ್ಡು ತಗೊಂಡಿರೋದು ಯಾಕಾಗಿರ್ಬಾರ್ದು? ಯಾಕಂದ್ರೆ ಅವ್ನ್ ಎಷ್ಟೇ ಶ್ರೀಮಂತ ಆಗಿದ್ರೆ ಕೂಡ ಅವ್ರಪ್ಪ ಅವ್ನ್ಗೆ ಅಷ್ಟಾಗಿ ದುಡ್ಡು ಕೊಡ್ತಾ ಇರ್ಲಿಲ್ಲ. ಇವ್ನ್ ಶ್ರೀಮಂತ ಅಂತ ತೋರ್ಸ್ಕೋಬೇಕು ಅಂತೇಳಿನೇ ಅವ್ರ ಹತ್ರ ಎಲ್ಲ ಸಾಲ ಮಾಡ್ತಿದ್ದ. ಅದಕ್ಕೋಸ್ಕರನೇ ಅದಕ್ ಬದಲಾಗಿ ಆ ಕ್ಲಬ್ ಅಲ್ಲಿರೋ ಸೀನಿಯರ್ಸ್ ಎಲ್ಲ ಇವನ್ ಹತ್ರ ಕಾರ್ ತಗೊಂಡ್ ಹೋಗ್ತಾ ಇದ್ರು. ಓಸಿಎಲ್ ಬರ್ತಾ ಇದೆ ಅಂತ ಎಸಿ ಕಾರ್ ಎತ್ಕೊಂಡ್ ಸುತ್ತಾ ಇದ್ರು. ನನಗ್ ಗೊತ್ತಿರೋಂಗೆ ಆ ಟೈಮ್ ಅಲ್ಲಿ ಸಂಗ್ಮಿನ್ ಆ ಕಾರ್ನ ಎತ್ಕೊಂಡಿಲ್ಲ. ಆ ಕ್ಲಬ್ ಅಲ್ಲಿರೋ ಯಾರೋ ಒಬ್ರು ಸೀನಿಯರ್ ಎತ್ಕೊಂಡ್ ಹೋಗಿರ್ಬೇಕು ಅಂತ ಇವ್ನು ಹೇಳ್ತಾ ಇರೋ ಟೈಮ್ ಅಲ್ಲೇ ಮಿನ್ಹೋ ಅಲ್ಲಿಂದ ಓಡ್ ಬರ್ತಾಳೆ. ಆಕ್ಚುಲಿ ನಮ್ ಹೀರೋ ಒಂದು ವಿಚಾರಣ ಕಂಡಿಡಿ ಅಂತ ಹೇಳಿರ್ತಾನೆ. ಇವಳು ಕೂಡ ಹೋಗಿ ವಿಚಾರಣ ಕಂಡಿಡಿದಾಳೆ, ಬೇರೆ ಏನು ಅಲ್ಲ, ಅವತ್ತ ಕಾರ್ನ ಎತ್ಕೊಂಡ್ ಹೋಗಿದ್ ಯಾರು, ಆ ಸೀನಿಯರ್ ಯಾರು ಅಂತ. ಮಿನ್ಹೋ ಕೂಡ ಕರೆಕ್ಟ್ ಆಗಿ ಆ ಸೀನಿಯರ್ ಯಾರು ಅಂತ ಕಂಡಿಡ್ದು ಆ ಕೇಸ್ ನಾನೇ ಕ್ಲೋಸ್ ಮಾಡಿ ಫೈನಲ್ ಆಗಿ ಅವ್ನ ಅರೆಸ್ಟ್ ಕೂಡ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾಳೆ. ಇದು ಗೊತ್ತಾಗಿದ ತಕ್ಷಣ ಚೀಫ್ ಗೆ ಸಖತ್ ಶಾಕ್ ಆಗ್ಬಿಡುತ್ತೆ. ಅಯ್ಯೋ ನನ್ನಿಂದ ಒಬ್ಬ ಅಮಾಯಕ ಸತ್ತೋದ್ನ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾರೆ. ಅಷ್ಟೇ ಅಲ್ಲ, ಟೊರೆಟೋನ ನೋಡಿ ಹೇಳ್ತಾರೆ, ನೀನ್ ಹೇಳಿದ್ ಕರೆಕ್ಟೇ ಕಣೋ, ನಾನ್ ಇದುವರೆಗೂ ಅವ್ನ್ ಸ್ಕೂಲ್ ಹತ್ರ ಹೋಗಿಲ್ಲ, ಅವ್ನ್ ಪೇರೆಂಟ್ಸ್ ಟೀಚರ್ ಮೀಟ್ ಕೂಡ ನಾನ್ ಯಾಕೆ ಹೋಗಿಲ್ಲ ಗೊತ್ತಾ? ನಮಗ್ ಮದ್ವೆ ಆದ್ಮೇಲೆ 15-16 ವರ್ಷ ಆದ್ಮೇಲೆ ಅವ್ನು ಹುಟ್ಟಿದ್ದು. ಅವನ ಕರ್ಕೊಂಡ್ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರ್ ನಿಮ್ ತಾತನ ಅಂತ ಕೇಳ್ತಾ ಇದ್ರು. ನನ್ಗೆ ಅವಾಗ ತುಂಬಾನೇ ಅವಮಾನ ಆಗ್ತಾ ಇತ್ತು. ಅದರಿಂದಾನೇ ಸ್ಕೂಲ್ ಹತ್ರ ಹೋಗೋದೇ ಬಿಟ್ಬಿಟ್ಟೆ. ಆದ್ರೆ ಅದಕ್ಕಂತ ನನಗೆ ನನ್ ಮಗ ಅಂದ್ರೆ ಇಷ್ಟ ಇಲ್ಲ ಅಂತಲ್ಲ, ನನ್ಗೆ ಅವನಂದ್ರೆ ತುಂಬಾ ಇಷ್ಟ, ನಾನು ಅವನನ್ನ ತುಂಬಾನೇ ಇಷ್ಟ ಪಡ್ತೀನಿ ಅಂತ ಹೇಳ್ತಾರೆ. ಆಗ ಟೊರೆಟ್ ಹಂಗೆ ನಗದ್ಬಿಟ್ಟು ಹೇಳ್ತಾನೆ, ನಾನ್ ಹೇಳಿಲ್ವಾ ಸರ್, ಒಬ್ಬೊಬ್ಬರ ಪಾಯಿಂಟ್ ಆಫ್ ವ್ಯೂ ಇಂದ ಒಂದೊಂದ್ ವಿಷಯನ ನೋಡಿದಾಗ ಅವ್ರವ್ರು ಮಾಡಿದ್ದೆ ಕರೆಕ್ಟ್ ಅಂತ ಅನ್ಸುತ್ತೆ. ಇಷ್ಟಕ್ಕೂ ನೀವು ನಿಮ್ ಹೆಂಡತಿ ಮಗನ್ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನೀವ್ ಭಾವಿಸಿದ್ರೆ ನೀವ್ ಈ ತರ ರಿವೆಂಜ್ ಎಲ್ಲ ಎತ್ತೋ ಅವಶ್ಯಕತೆ ಇಲ್ಲ ಸರ್. ನಾನ್ ಸ್ಟಾರ್ಟಿಂಗ್ ಇಂದ ನಿಮ್ಮನ್ನ ನೋಡ್ತಾ ಇದ್ದೀನಿ, ನೀವ್ ಅವತ್ತಿಂದ ಇವತ್ವರೆಗೂ ನಿಮ್ ಕತ್ತಲ್ಲ ರೆಡ್ ಕಲರ್ ಟೈನ ಹಾಕೊಂಡೇ ಇದ್ದೀರಾ. ಮೋಸ್ಟ್ಲಿ ಅದು ನಿಮ್ಗೆ ನಿಮ್ ಹೆಂಡತಿ ಗಿಫ್ಟ್ ಮಾಡಿರ್ಬೋದು. ಅದ್ರಲ್ಲೂ ನೀವು ನವೆಂಬರ್ ಮಂತ್ ಅಲ್ಲಿ ಹುಟ್ಟಿದೀರಾ ಅಂತ ಕಾಣಿಸುತ್ತೆ. ಅಂತವ್ರಿಗೆ ರೆಡ್ ಕಲರ್ ಅಲ್ಲಿ ಗಿಫ್ಟ್ ಕೊಟ್ರೆ ಒಳ್ಳೇದು ಅಂತ ನಿಮ್ ಹೆಂಡತಿ ನಿಮ್ಗೆ ರೆಡ್ ಕಲರ್ ಟೈನ ಗಿಫ್ಟ್ ಆಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಗೇನು ಆಗ್ಬಾರ್ದು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಬೇಡ್ಕೊಂಡು ಇದನ್ನ ನಿಮ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇದಕ್ ಬದಲಾಗಿ ನೀವು ನಿಮ್ ಹೆಂಡತಿಗೆ ಏನ್ ಸರ್ ಕೊಟ್ರಿ ಗಿಫ್ಟ್ ಅಂತ ಕೇಳಿದ್ರೆ ಆ ಚೀಫ್ಗೆ ಮಾತೇ ಬರ್ತಾ ಇಲ್ಲ. ಅವ್ರ ಹಂಗೆ ತುಂಬಾ ಬೇಜಾರಾಗಿ ನಿಂತಿರ್ತಾರೆ. ಆಗ ಇವ್ನು ಹೇಳ್ತಾನೆ, ನಿಮ್ ಹೆಂಡತಿಗೆ ಏನ್ ಇಷ್ಟ ಅಂತ ನಿಮ್ಗೆ ಗೊತ್ತಾ ಸರ್? ನಿಮ್ ಕೈಲಾದ್ರೆ ಫಸ್ಟ್ ಅದನ್ನ ಕಂಡಿಡೀರಿ. ನಿಮ್ ಹೆಂಡತಿಗೆ ಇಷ್ಟವಾಗಿರೋ ಹೂವನ್ನ ಕಂಡಿಡೀರಿ, ಅದನ್ನ ತಗೊಳ್ಳಿ. ನಿಮ್ ಮಗನ್ಗೆ ಇಷ್ಟವಾದ ಐಸ್ ಕ್ರೀಮ್ ಏನು ಅಂತ ತಿಳ್ಕೊಳ್ಳಿ, ಅದನ್ನ ತಗೊಂಡು ಅವ್ರ ಗೋರಿ ಹತ್ರ ಹೋಗಿ ಅದನ್ನ ಇಟ್ಬಿಟ್ಟು ಒಂದ್ 2 ನಿಮಿಷ ಮೌನವಾಗಿ ನಿಂತ್ಕೊಳ್ಳಿ. ಇದರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸರ್. ಅವ್ರು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸ್ತಾರೆ. ನೀವ್ ರಿವೆಂಜ್ ತಗೋಬೇಕು ಅಂತ ಅವ್ರು ಯಾವತ್ತಿಗೂ ಅನ್ಕೊಳ್ಳಲ್ಲ ಅಂತ ಹೇಳಿದಾಗ ಆ ಚೀಫ್ ಕೂಡ ತುಂಬಾನೇ ಮನ್ಸು ಅಗ್ರ ಆದಂಗಿರುತ್ತೆ. ಸರಿ ಆಯ್ತಪ್ಪ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಆ ಚೀಫ್ ನ ಕೂಡ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಟೊರೆಟೋ ಅಲ್ಲಿಂದ ಹೊರಗಡೆ ಬರ್ಬೇಕಂದಾಗ ಪೊಲೀಸ್ ಅವ್ರನ್ನ ನೋಡಿ ಹೇಳ್ತಾನೆ, ಇನ್ಮೇಲೆ ನಿಮ್ಮನ್ನೆಲ್ಲ ನೋಡ್ಬಾರ್ದು ಅನ್ಕೊಂಡಿದೀನಿ. 2 ಸತಿ ನಾನು ಸಲೂನ್ ಅಲ್ಲಿ ನಾನು ಹೇರ್ ನ ಕಟ್ ಮಾಡ್ಬೇಕು ಅಂತ ಅಪಾಯಿಂಟ್ಮೆಂಟ್ ತಗೊಂಡೆ. ಫಸ್ಟ್ ಗುಬ್ಬಚ್ಚಿ ಕೂಡ ಕಟ್ ಮಾಡಿದ್ರೆ ಸಾಕ್ ಅನ್ಸ್ಬಿಟ್ಟಿದೆ. ಆದ್ರೆ ನಿಮ್ಮಿಂದ 2 ಸತಿ ಕೂಡ ಅದು ಕ್ಯಾನ್ಸಲ್ ಆಯ್ತು. ಇವಾಗಾದ್ರೂ ಹೋಗಿ ನನ್ ಕೂದಲನ್ನ ಕಟ್ ಮಾಡ್ತೀನಿ ಅಂತ ತುಂಬಾ ಕ್ಯಾಶುವಲ್ ಆಗಿ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಂದಾಗ ಅಲ್ಲಿರೋರೆಲ್ಲ ಅಷ್ಟು ಆಶ್ಚರ್ಯವಾಗಿ ನೋಡ್ತಾರೆ, ಇವ್ನ್ ಯಾವನ್ ಇಷ್ಟು ಕೂಲ್ ಆಗಿದ್ದಾನೆ ಅಂತ. ಅಷ್ಟೇ ಅಲ್ಲ, ಮಿನ್ಹೋ ಕೂಡ ಅಲ್ಲಿಂದ ಓಡ್ ಬಂದು ಹೇಳ್ತಾಳೆ, ನನ್ನ ರೆಸಿಗ್ನೇಷನ್ ಲೆಟರ್ ನಾನು ಕ್ಯಾನ್ಸಲ್ ಮಾಡ್ಬಿಟ್ಟೆ ಅಂತ. ಅದಕ್ಕೆ ಇವ್ನು ಹಂಗೆ ನಗ್ತಾನೆ, ಇನ್ ಕೇಸ್ ಫ್ಯೂಚರ್ ಅಲ್ಲಿ ಏನಾದ್ರೂ ನಾನು ಯಾವ್ದಾದ್ರು ಕೇಸಲ್ಲಿ ಸಿಕ್ಕಾಕೊಂಡ್ರೆ ಕೂಡ ನೀನ್ ಯಾಕೆ ಕೇಸ್ ನ ಹ್ಯಾಂಡಲ್ ಮಾಡ್ಬೇಕು ಅನ್ಕೊಳ್ತೀನಿ ಅಂತ ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಈ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.